ಮಲೆ ಮಹದೇಶ್ವರನಿಗೆ ಎಣ್ಣೆ ಮಜ್ಜನ ವಿವಾದಕ್ಕೆ ಕಾರಣವಾಯಿತು ಮಹಾ ಅಭ್ಯಂಜನ. ಎಣ್ಣೆ ಸ್ನಾನಕ್ಕಾಗಿ ಎರಡು ಗುಂಪುಗಳ ನಡುವೆ ತಿಕ್ಕಾಟ, ಸಮಸ್ಯೆ ಬಗೆಹರಿಸ್ತಾರ ಸಿಎಂ ಸಿದ್ದರಾಮಯ್ಯ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮಜ್ಜನ ವಿವಾದ. ಕರ್ನಾಟಕದ ಪ್ರಸಿದ್ಧ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈಗ ಎಣ್ಣೆ ಮಜ್ಜನ ವಿವಾದ ತಾರಕಕ್ಕೇರಿದೆ. ಎಣ್ಣೆ ಮಜ್ಜನಕ್ಕಾಗಿ ಅರ್ಚಕರು ಮತ್ತು ಕುಟುಂಬದ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮಲೆ ಮಹದೇಶ್ವರ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ನಂಬಿದವರ ಕಣ್ಣೀರು ಒರೆಸುವ ಕರುಣಾಸಾಗರ, ಕೋಟಿಗೊಬ್ಬ ಶರಣ ಈ ಮಾದೇಶ್ವರ ಮುಕ್ಕಣ್ಣ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಮಲೆ ಮಹದೇಶ್ವರ ಬೆಟ್ಟ ಕರ್ನಾಟಕದ ಪವಿತ್ರ ಯಾತ್ರಾ ಸ್ಥಳ. 77 ಬೆಟ್ಟಗಳ ನಡುವೆ ನೆಲೆಸಿರುವ ಮಹದೇಶ್ವರ ಇಂದಿಗೂ ನಮ್ಮ ಕಷ್ಟ ನಿವಾರಿಸುತ್ತಿದ್ದಾನೆ ಅನ್ನೋದು ಭಕ್ತರ ನಂಬಿಕೆ. ಮುಜರಾಯಿ ಇಲಾಖೆಯಿಂದ ಬೇರ್ಪಟ್ಟು ಮಲೆ ಮಹದೇಶ್ವರ ಬೆಟ್ಟ ಪ್ರಾಧಿಕಾರ ಕೂಡ ರಚನೆಯಾಗಿದೆ. ಆದ್ರೀಗ ಮಹದೇಶ್ವರ ಬೆಟ್ಟದಲ್ಲಿ ವಿವಾದವೊಂದು ತಲೆ ಎತ್ತಿದೆ. ಅದುವೇ ಎಣ್ಣೆ ಮಜ್ಜನ ವಿವಾದ. ಉಪ್ಪಾರ ಸಮುದಾಯದವರಿಗೂ ಹಾಗೂ ಬೇಡಗಂಪಣ್ಣರ ಅರ್ಚಕರ ನಡುವೆ ಯಾರು ಮಜ್ಜನ ಮಾಡಬೇಕು ಅನ್ನೋ ಪ್ರಶ್ನೆ ಎದ್ದಿದೆ. ಅಂದಹಾಗೆ ಮಹದೇಶ್ವರ ಸ್ವಾಮಿ ಶ್ರಾವಣ ಎಂಬ ರಾಕ್ಷಸನನ್ನ ಸಂಹರಿಸಿ ವಾಪಸ್ಸಾಗುವಾಗ ಆಯಾಸ ಎನಿಸಿತ್ತಂತೆ. ಹೀಗಾಗಿ ರಾಮವ್ವ ಮೂಗಪ್ಪ ದಂಪತಿಗೆ ಎಣ್ಣೆ ಮಜ್ಜನ ಸೇವೆ ಮಾಡುವಂತೆ ಹೇಳಿದರಂತೆ. ಅಲ್ಲದೆ ನಿಮ್ಮ ಕುಟುಂಬಕ್ಕೆ ಮಾತ್ರ ಈ ಅವಕಾಶ ಸೇವೆ ಇದ್ದು ಪ್ರತಿ ತಿಂಗಳ ಅಮಾವಾಸ್ಯೆಯ ಹಿಂದಿನ ದಿನ ಎಳ್ಳು ತಂದು ಎಣ್ಣೆ ಮಜ್ಜನ ಮಾಡಲು ಹೇಳಿದರಂತೆ. ಅಂದಿನಿಂದ ಶತಶತಮಾನದಿಂದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಸರಗೂರಿನಲ್ಲಿ ವಾಸಿಸುತ್ತಿರುವ ಈ ಕುಟುಂಬ ಸ್ವಾಮಿಗೆ ಎಣ್ಣೆ ಮಜ್ಜನ ಮಾಡ್ತಿದೆ. 1969ರವರೆಗೂ ಎಳ್ಳನ್ನ ತಂದು ಮಜ್ಜನ ಮಾಡುತ್ತಿದ್ದವರು ಎಂದು ಇತಿಹಾಸ ಹೇಳುತ್ತೆ. 1969ರಲ್ಲಿ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಗೆ ಸೇರಿದಾಗ ಈ ಉಪ್ಪಾರ ಕುಟುಂಬವನ್ನ ನಿರ್ಲಕ್ಷಿಸಲಾಗಿದೆ. ಅಂದಿನಿಂದ ಅರ್ಚಕ ವರ್ಗವಾದ ಬೇಡಗಂಪಣ್ಣರೇ ಮಜ್ಜನ ಮಾಡಿಕೊಂಡು ಬರ್ತಿದ್ದಾರೆ. ಉಪ್ಪಾರ ಸಮುದಾಯ ಕುಟುಂಬದ ಚಿನ್ನಸ್ವಾಮಿ ಮೈಸೂರಿನ ಡೆಪ್ಯೂಟಿ ಕಮಿಷನರ್ಗೆ ಮನವಿ ಮಾಡಿದಾಗ 1971ರಲ್ಲಿ ಇವರಿಗೆ ಎಣ್ಣೆ ಮಜ್ಜನ ಸೇವೆ ಮಾಡಲು ಅನುಮತಿ ನೀಡಿದ್ರಂತೆ. ಶ್ರೀ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಪುರಾತನ ಕಾಲದಿಂದ ಎಣ್ಣೆಮಜ್ಜನ ಸೇವೆಯನ್ನು ಮಹದೇಶ್ವರರ ಆಜ್ಞೆ ಅಂತಲೇ ಎಣ್ಣೆಮಜ್ಜನ ಸೇವೆ ಮಾಡ್ಕೊಂಡು ಬರ್ತಾ ಇದ್ರು. ಎಣ್ಣೆಮಜ್ಜನ ಸೇವೆ ಅಂದರೆ ಅಮಾವಾಸ್ಯೆ ಹಿಂದಿನ ದಿನ ದೇವರಿಗೆ ಎಳ್ಳನ್ನು ಹಾಕಿ ಎಣ್ಣೆಯಿಂದ ಸ್ನಾನ ಮಾಡಿಸೋದು. ಇದನ್ನು ನಮ್ಮ ಪೂರ್ವಿಕರಾದ ರಾಮಾಂಬಿಕೆ ಮತ್ತು ಮೂಗಪ್ಪನವರು ಅವರು ನೆರವೇರಿಸ್ಕೊಂಡು ಬರ್ತಾ ಇದ್ರು. ಅದರಂತನೇ ಕೂಡ ನಮ್ಮ ಪೂರ್ವಜರು ಮಾಡ್ಕೊಂಬರ್ತಿದ್ರ ಪ್ರಕಾರನೇ ಮಾಡ್ಕೊಂಬರ್ತಾ ಇರ್ಬೇಕಾದ್ರೆ 71-73ರಲ್ಲಿ ಕೇಸು ನಮ್ಮ ದಯಾದಿಗಳ ಕಲಹ ಮೇರೆಗೆ ಕೋರ್ಟ್ಗೆ ಹೋಯಿತು. ಕೋರ್ಟಲ್ಲಿ ನಮ್ಗೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. 1971ರಿಂದ 1973ರವರೆಗೂ ಮತ್ತೆ ಪ್ರತಿ ತಿಂಗಳು ಎಣ್ಣೆ ಮಜ್ಜನ ಸೇವೆಯನ್ನ ಈ ಕುಟುಂಬ ಮಾಡ್ತಿದೆಯಂತೆ. ಆದರೆ ಉಪ್ಪಾರ ಸಮುದಾಯದ ದಾಯಾದಿಗಳ ಜಗಳದಿಂದಾಗಿ ಈ ಪ್ರಕರಣ 1973ರಲ್ಲಿ ಮುಜರಾಯಿ ಕಮಿಷನರ್ಗೆ ದಾವೆ ಹೋಯಿತು. ಅಲ್ಲಿ ನಿಮ್ಮ ಕುಟುಂಬ ಬೇಡ, ಧಾರ್ಮಿಕ ದತ್ತಿ ಇಲಾಖೆಯ ಅರ್ಚಕರೇ ಎಣ್ಣೆ ಮಜ್ಜನ ಸೇವೆ ಮಾಡಲಿ ಎಂದರಂತೆ. ಇದನ್ನ ಪ್ರಶ್ನಿಸಿ ಕೊಳ್ಳೇಗಾಲದ ಸಿವಿಲ್ ಕೋರ್ಟ್ ಮೆಟ್ಟಿಲೇರಿದ್ರೂ ಪ್ರಯೋಜನವಾಗಲಿಲ್ವಂತೆ. 1996ರಲ್ಲಿ ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದ್ದು ಇನ್ನೂ ಮುಗಿದಿಲ್ಲ. ಪ್ರಾಧಿಕಾರ ರಚನೆಯಾಗಿರುವ ಹಿನ್ನೆಲೆಯಲ್ಲಿ ಮತ್ತೆ ನಮಗೆ ಅವಕಾಶ ನೀಡಬೇಕು ಅಂತ ಈ ಕುಟುಂಬ ಸಿಎಂಗೆ ಮನವಿ ಮಾಡ್ತಿದೆ. ಎಣ್ಣೆ ಮಜ್ಜನ ಸೇವೆ ಪೂರ್ತಿ ಹೇಗಿದೆ ಏನು ಎತ್ತಲ ಅಂತ ಹೇಳೋದ್ಬಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿರೋದ್ರಿಂದ ಹೆಂಗ್ ಗೊತ್ತು ಅಂತ ಹೇಳಿ ಅವರೇ ನಮ್ಮ ಎಣ್ಣೆ ಮಜ್ಜನ ಸೇವೆದು ಲಾಯರ್ ಆಗಿ ಅವರೇ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದು, ಅಂದ್ರೆ ನಮ್ಮ ಪರವಾಗಿ ಲಾಯರ್ ಆಗಿ ಇದು ಮಾಡ್ತಿದ್ದು. ಈಗ ಅವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ನಮಗೆ ಈ ವಿಷಯದಲ್ಲಿ ನಮ್ಗೇನ ದೇವಸ್ಥಾನದಿಂದ ನಮ್ಗೇನು ಹಣ ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ನಮಗೆ ಎಣ್ಣೆ ಮಜ್ಜನ ಸೇವೆಗೆ ಒಂದು ಹಕ್ಕು ಕೊಡಿ, ನಮ್ಮ ಪೂರ್ವಿಕರು ಏನ್ ಮಾಡ್ಕೊ ಬಂದಿದ್ದಾರೆ ಆ ಹಕ್ಕನ್ನು ಕೊಡಿ ಅಂತ ಹೇಳ್ಬಿಟ್ಟು ನಾವು ಈ ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಾವು ಸಿದ್ದರಾಮಯ್ಯ ಅಂದ್ರ ಸರ್ ಅವ್ರನ್ನ ಕೇಳ್ಕೊತಿರೋದು ಇಷ್ಟ. ಇನ್ನು ಸಿಎಂ ಸಿದ್ದರಾಮಯ್ಯನವರೇ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ.
ವಿಶೇಷ ಅಂದ್ರೆ ಸಿದ್ದರಾಮಯ್ಯನವರು ವಕೀಲರಾಗಿದ್ದಾಗ ಈ ಕುಟುಂಬದ ಪರ ವಾದ ಮಂಡಿಸಿದ್ರಂತೆ. ಹೀಗಾಗಿ ಸಿಎಂ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸುವಂತೆ ಉಪ್ಪಾರ ಸಮುದಾಯ ಮನವಿ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಸಮಸ್ಯೆ ಬಗೆಹರಿಸ್ತಾರಾ ಅನ್ನೋ ಕುತೂಹಲ ಈಗ ಮನೆ ಮಾಡಿದೆ. ಪೃಥ್ವಿರಾಜ್, TV9, ಚಾಮರಾಜನಗರ. ಈ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆ ಅತಿಥಿಗಳಿರ್ತಾರೆ. ಚಿನ್ನಸ್ವಾಮಿ ಮಹದೇಶ್ವರ ಸ್ವಾಮಿಗೆ ಮಜ್ಜನ ಮಾಡ್ತಾ ಇದ್ದಂತವ್ರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಶ್ರೀಕಾಂತ್ ಚಿನ್ನಸ್ವಾಮಿ ಮಗ ಇದ್ದಾರೆ. ಇನ್ನು ಜೆ ಅಲಗಪ್ಪ ಮಾಜಿ ಧರ್ಮದರ್ಶಿಗಳು ಮಲೆ ಮಹದೇಶ್ವರ ದೇವಸ್ಥಾನ ಮಂಡಳಿ ವತಿಯಿಂದ ಅವರು ಕೂಡ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಜಾಯ್ನ್ ಆಗ್ತಾರೆ. ಹಾಗೆಯೇ ಬೇಡಗಂಪಣ್ಣ ಅರ್ಚಕರ ಸಂಘದ ಗೌರವಾಧ್ಯಕ್ಷರಾದಂತಹ ಪುಟ್ಟಣ್ಣ ಅವರು ಇರ್ತಾರೆ. ಜೊತೆಗೆ ದೇವಸ್ಥಾನದ ಅರ್ಚಕರಾದಂತಹ ಪ್ರೊಫೆಸರ್ ಮಾದಯ್ಯ ಮತ್ತು ಕೆವಿ ಮಾದೇಶ್ ಅವರು ಕೂಡ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಜಾಯ್ನ್ ಆಗ್ತಾರೆ. ಮೊದಲಿಗೆ ಮಾತಾಡ್ತೀನಿ ನಾನು ಚಿನ್ನಸ್ವಾಮಿ ಅವರ ಜೊತೆಗೆ. ಅವರು ಹಿಂದೆ ಮಲೆ ಮಹದೇಶ್ವರ ಸ್ವಾಮಿಗೆ ಮಜ್ಜನ ಮಾಡ್ತಾ ಇದ್ದಂತವರು. ಚಿನ್ನಸ್ವಾಮಿ ಅವರೇ, ಸುಮಾರು ಎಷ್ಟು ವರ್ಷಗಳ ಕಾಲ ನೀವು ಮಜ್ಜನ ಮಾಡ್ತಿದ್ದ ದೇವರಿಗೆ? ಮೇಡಮ್ ಅವರೇ, ನಾನು 1971ರಿಂದ ದೇವಸ್ಥಾನ ಮುಜರಾಯಿಗೆ ಸೇರಿದ ಮೇಲೆ 73ವರೆಗೂ ಮಾಡಿಸಿದ್ದೀನಿ. ಅದಕ್ಕೆ ದಾಖಲೆಗಳೆಲ್ಲ ಇಟ್ಕೊಂಡಿದ್ದೀನಿ. ಪಡಿ ತಕೊಂಡು ಕಟ್ಟೋದು ದೇವಸ್ಥಾನಕ್ಕೆ, ಮತ್ತೆ ಅವರು ಪಡಿ ತಗಸ್ಕೊಂಡು ಸೇವೆ ಮಾಡಿಸೋದು. ಆ ಸೇವೆ ಟೈಮಿಗೆ ನಮ್ಗೆ ಕರ್ಕೊಳ್ಳೋದು. ನಾವು ಸೇವೆ ಟೈಮ್ ಅವ್ರ ಕೈ ಪ್ರಸಾದ ಪಡಿಗೆನೆಲ್ಲ ಕೊಟ್ಟು, ಪ್ರಸಾದ ದೇವ್ರ ಪೂಜೆ ಆದ್ಮೇಲೆ ಪ್ರಸಾದ ಕೊಟ್ಟು ನಮ್ಮನ್ನು ಹೊರಗಡೆ ಕಳಿಸ್ತಾರೆ. ಆ ಪ್ರಸಾದ ತಗೊಂಡು ನಮ್ಮ ಗದ್ದುಗ ಅಂತ ಇದೆ ದೇವಸ್ಥಾನದ ಪಕ್ಕ, ಅಲ್ಲಿ ಕೂತ್ಕೊಂಡು ಬಂದಂತ ನಮ್ಮ ಭಕ್ತಾದಿಗಳಿಗೆಲ್ಲ ಪ್ರಸಾದ ಹಂಚೋದು. ಸರಿ, ಮೊದಲು ಹೇಳಿ, ಇವಾಗ ಎಣ್ಣೆ ಮಜ್ಜನ ಅಂತ ಹೇಳಿದ್ರಲ್ಲ, ಉಪ್ಪಾರ ಸಮುದಾಯದವ್ರು ಮಾಡುವಂತ ಸೇವೆ ಅದು ಮಲೆ ಮಹದೇಶ್ವರನಿಗೆ. ಮಲೆ ಮಹದೇಶ್ವರನೇ ಆಜ್ಞೆ ಕೊಟ್ಟಿದ್ದ ಒಂದ್ಸಲ ಉಪ್ಪಾರ ಸಮುದಾಯದವ್ರಿಗೆ, ನೀವೇ ನನಗೆ ಸೇವೆ ಮಾಡ್ಬೇಕು ಅಂತ. ಸರಿ, ಏನೇನ್ ಸೇವೆ ನಡೆಯುತ್ತೆ ನಿಮ್ ಕಡೆಯಿಂದ? ಅಲ್ಲಿಂದ ಎಣ್ಣೆ ಮಜ್ಜನ ಒಂದೇ ಮೇಡಮ್. ಅಂದ್ರೆ ಹೇಗೆ ನಡೆಯುತ್ತೆ? ಎಳ್ಳಿಂದ ಎಣ್ಣೆ ತೆಗೆದು ಅವ್ರ ಸ್ವಾಮಿಗೆ ಒತ್ತಿಸಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು. ಈ ಏನು ಮೊಳಕೈನಲ್ಲಿ ಒತ್ತಿ ಎಣ್ಣೆ ತೆಗೆದು ಮಾಡ್ತಿದ್ರಂತ. ಈಗ ನಮ್ಮೆಲ್ಲ ಅದಿಲ್ಲ. ಎಣ್ಣೆ ತೆಗೆದು ನಾವು ಸ್ವಾಮಿ ಮಜ್ಜನಕ್ಕೆ ಮಾಡ್ಸಕ್ಕೆ ಇವ್ರಿಗೆಲ್ಲ ಪಡಿ ಸಾಮಾನೆಲ್ಲ ಕಟ್ಟಿ ಮಾಡಿಸ್ತಾ ಇದ್ವಿ. 71ರಿಂದ 73ವರೆಗೂ ಮಾಡಿಸ್ಕೊ ಬಂದಿದ್ದೀನಿ. ಸರಿ, ಅದಕ್ಕೆಲ್ಲ ದಾಖಲೆಗಳು ಅವರೇ ಸೈನ್ ಕೊಟ್ಟಿದ್ದಾರೆ. ಸರಿ, ದಾಖಲೆಗಳ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಎಣ್ಣೆ ಮಜ್ಜನ ಅನ್ನುವಂಥದ್ದು ಸುಮಾರು ಎಷ್ಟು ಹೊತ್ತು ನಡೆಯುತ್ತೆ? ಅದು ಒಂದು ಅರ್ಧ ಗಂಟೆ ಪ್ರತಿ ತಿಂಗಳು ಅಮಾವಾಸ್ಯೆ ಹಿಂದಿನ ದಿವಸ ಸಾಯಂಕಾಲ 7:30-8 ಗಂಟೆವರೆಗೆ ನಡೀತದೆ ಮೇಡಮ್. ಸಂಜೆ 7:30ಯಿಂದ 8 ಗಂಟೆವರೆಗೆ ನಡೆಯುತ್ತೆ. 6:30ಯಿಂದ ಶುರು ಮಾಡ್ತಾರೆ, 8:00ವರೆಗೆ ಮುಗೀತದೆ. ಸರಿ, ನೀವು ಕೂಡ ಆ ಮಜ್ಜನವನ್ನ ಮಾಡಿಸೋದಕ್ಕೆ ನಾನು ವಂಶಿಕ್ನಲ್ಲ ಮೇಡಮ್. ನಾವು ಅದು ಆ ಟೈಮ್ಲಿ ನಾವು ಈಗಲೂ ಕೂಡ ದೇವಸ್ಥಾನಕ್ಕೆ ಪೂಜೆ ಇಲ್ದಿದ್ರು ತಪ್ಪಿಸ್ಕೊಂಡಿಲ್ಲ, ಹಾಜರಾಗ್ತಾ ಇದೀವಿ. ಪೂಜೆ ಅವ್ರು ಮಾಡ್ತಾ ಇದ್ದಾರೆ. ಈಗ ನಮ್ಮ ಪಡಿ ತಕೊಂಡು ನಮ್ಮಲ್ಲಿ ಮಾಡ್ತಾ ಇಲ್ಲ ಅವರು. ಸರಿ, ಸುಮಾರು ಎಷ್ಟು ವರ್ಷಗಳಿಂದ ನಡ್ಕೊಂಡ್ ಬಂದಿದೆ ಇದು ಅಂತ? ಅದು ತಲತಲಾಂತರದಿಂದ ಬಂದಿದ್ದೀನಿ. ತಲತಲಾಂತರ ಬಂದಿದೆ. 1246ನೇ ಇಸ್ವಿಯಿಂದ ಶಾಸನನೇ ಇದೆ ಮೇಡಮ್. ಆ ಶಾಸನದಲ್ಲಿ ಇದೆ, ಈ ಉಪ್ಪುಲಿಗೆ ಶೆಟ್ಟಿನೇ ಹೆಣ್ಮಜ್ಜನ ಕರ್ತನ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಅದು 5ರ ಶಾಸನನೂ ಇದೆ, ಅಲ್ಲಾಳನಾಥನ ತಾಮ್ರ ಶಾಸನನೂ ಇದೆ, ವಯಸ್ಸರು ಬೀಲ್ಬಲ್ಲಾಳ್ತಾರ ತಾಮ್ರ ಶಾಸನನೂ ಇದೆ. 3 ಶಾಸನದಲ್ಲೂ ಡೇಟ್ ಇದು ಮಾಡಿದ್ದಾರೆ. ಆ ಕಾಲದಿಂದೂ ವಂಶಪಾರಂಪರ್ಯವಾಗಿ ನಮ್ಮ ತಾತ ಮುತ್ತಾತೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ನನಗೇನಪ್ಪ ಅಂತಂದ್ರೆ ನನ್ಗೆ ವಯಸ್ಸಾಯ್ತು, ಕೋರ್ಟು ಕಚೇರಿ ನಾನು ಅಲ್ಲಿಯಕ್ಕೆ ಆಗೋದಿಲ್ಲ. ಆದ್ರಿಂದ ಈಗ ಪ್ರಾಧಿಕಾರ ಆಗಿದೆ, ನಮಗೆ ಒಂದು ಹೆಣ್ಣುಮಜ್ಜನ ಸೇವೆ ನಡೆಸ್ಕೊಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ನನಗೆ ಒಂದು ಈ ಪೂಜೆ ಬಗ್ಗೆ ನಮಗೆ ನಮ್ಮ ಮಠನೂ ಕೂಡ ಕೈ ಬಿಟ್ಬಿಟ್ಟದೆ. ಮಠನೂ ಜೀರ್ಣೋದ್ಧಾರ ಆಗಿಲ್ಲ, ಅದನ್ನು ತಾವು ಮಾಡಿಸ್ಕೊಡ್ಬೇಕು. ಮತ್ತೆ ಈಗ ನಮ್ಗೆ ಈ ಪ್ರಾಧಿಕಾರದಲ್ಲಿ ನಮ್ಗೊಂದು ಸದಸ್ಯತ್ವನ ಕೊಡಿಸ್ಕೊಡ್ಬೇಕು. ಸರಿ ಸರಿ, ಒಟ್ಟು ನಿಮ್ಮ 3ಕ್ಕೂ ನಂಗೆ ಉಳಿಸ್ಕೊಡ್ಬೇಕು. ಸರಿ, ಇನ್ನು ಮಲೆ ಮಹದೇಶ್ವರನ ಸಂಬಂಧಪಟ್ಟಂತ ಆಸ್ತಿ ಪಾಸ್ತಿ ಪಡವೆ ಏನು ನಿರೀಕ್ಷೆಗಳಿಲ್ಲ. ಒಟ್ಟು ದೇವ್ರ ಸೇವೆ ಮಾಡ್ಕೊಂಡ್ ಬರ್ಬೇಕು. ನಾ ಪಡಿ ಕಟ್ಟಬೇಕು. ಪಡಿ ಕಟ್ಟಿ ನನ್ನಿಂದ ನನ್ನ ಮನತಂದಿಂದ ಸೇವೆ ಸಾಮಾನೆಲ್ಲ ಹೋಗ್ಬೇಕು. ನಾವು ಪಡಿ ಕಟ್ಟಬೇಕು. ಆ ಪ್ರಸಾದನ ಅವ್ರು ಕೊಡಬೇಕು, ಮಾಡಿಸ್ಕೊಂಡ್ ಬಂದು ನಮ್ಮ ಭಕ್ತಾದಿಗಳಿಗೆಲ್ಲ ಹಂಚಬೇಕು. ಪಡಿ ಕಟ್ಟಬೇಕು ಅಂದ್ರೆ ಅದೇ ಎಣ್ಣೆ ಮಜ್ಜನ ಸಾಮಾನು, ಅದು 14 ತರ ಸಾಮಾನು ಕಟ್ಟಬೇಕು. ಅದೆಲ್ಲ ಲಿಸ್ಟ್ ಇದೆ ಇಲ್ಲಿ. ಆ ಲಿಸ್ಟ್ ನಾನು ಕಟ್ಕೊಂಡ್ಬರ್ತಾ ಇದ್ದಿ, ನಾನು ನಡೆಸ್ಕೊಂಡ್ ಬಂದಿದ್ದೀನಿ 71ರಿಂದ 73ವರೆಗೆ. ಪುನಃ 94ರಲ್ಲಿ ನನಗೆ ಆದೇಶ ಆಯ್ತು, ಪುನಃ ಎಂಕ್ವೈರಿ ಮಾಡಬೇಕು ಅಂತ ಆದೇಶ ಆಗೋಯ್ತು ಎಂಡೋಮೆಂಟ್ ಕಮಿಷನ್. ಸರಿ ಸರಿ ಸರಿ, ಚಿನ್ನಸ್ವಾಮಿ ಅವರೇ ಮಾತಾಡ್ತೀನಿ. ಶ್ರೀಕಾಂತ್ ಅವರೇ, ನೀವು ಹೇಳಿ, ಎಲ್ಲೋ ಒಂದ್ ಕಡೆ ದಾಯಾದಿಗಳ ಕಲಹದಿಂದ ಗಲಾಟೆಯಿಂದ ಇದ್ದಂತ ಅವಕಾಶವನ್ನ ಕಳ್ಕೊಂಡು ಇವಾಗ ಪರಿತಪ್ಪಿಸುವಂತ ಸ್ಥಿತಿ ಎದುರಾಗಿದೆ ಅಂತ ಅನ್ಸಲ್ವಾ? ಏನಾಯ್ತು ಅಂತಂದ್ರೆ, ನಮ್ಮ ಕೋಮಿನಲ್ಲೇ ಈಗ ಸರದಿ ಪ್ರಕಾರ ಅದು ಸೇವೆ ನಡ್ಕೊಂಡ್ ಬರ್ತಾ ಇತ್ತು. ಸೊ ಅದೇನಾಯ್ತು ಅಂದ್ರೆ, ಅದು ಯಾವಾಗ 68ರಲ್ಲಿ ನಮ್ಮ ಫಾದರ್ ಟೆಂಪಲ್ಗೆ ಹೋದಾಗ ಅಲ್ಲಿ ತಡೆ ಮಾಡಿದ್ರು, ಅವಾಗ ನಮ್ಮ ಫಾದರ್ ಕ್ವಶನ್ ಮಾಡಿದ್ರು, ಏನಕ್ಕೆ ನಾನು ತಡೆದ್ರಿ ಅಂತ. ಅವರು ಟೆಂಪಲ್ ಮುಜರಾಯಿಗೆ ಸೇರ್ಕೊಂಡ್ಮೇಲೆ ನಿಮ್ದು 38 ರಿಜಿಸ್ಟ್ರಲ್ಲಿ ಸೇರಿಸಿಲ್ಲ ನಿಮ್ಮನ್ನ. ಹಂಗಾಗಿ 38 ರಿಜಿಸ್ಟರ್ ಅಂದ್ರೆ ಅಲ್ಲಿ ಯಾರ್ಯಾರು ಸೇವೆ ಮಾಡ್ತಾ ಇರೋ ಗೌರ್ಮೆಂಟ್ ಅವ್ರನ್ನ ಕನ್ಸಿಡರ್ ಮಾಡಿರುತ್ತೆ. ಅದರಲ್ಲಿ ಯಾಕೆಂದ್ರೆ ನಾವು ಹೋಗ್ತಾ ಇದ್ದು ತಿಂಗಳು 1 ಸಾರಿ ಬೆಟ್ಟಿಗೆ ಹೋಗ್ತಾ ಇದ್ದು. ಯಾಕೆಂದ್ರೆ ಅವಾಗ ಟ್ರಾವೆಲಿಂಗ್ ಮಾಡಕ್ ಪ್ರಾಬ್ಲಮ್ ಆಗ್ತಾ ಇತ್ತು. 100 ಕಿಲೋಮೀಟರ್ ನಮ್ಮ ಸರಗೂರಿಂದ ಮಾದೇಶ್ವರ ಬೆಟ್ಟ ಹೋಗಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅವಾಗ
ಅವಾಗ ನಮ್ಮ ತಂದೆಯವರು ಕ್ವಶನ್ ಮಾಡಿದಾಗ ನೀವು ನಿಮ್ಮ ಧರ್ಮದರ್ಶಿ ಮಂಡಳಿಗೆ ನೀವು ಅರ್ಜಿನ ಕೊಟ್ಟು ನೀವು ಸೇವೆನ ಮಾಡ್ಕೋಬಹುದು ಅಂತ ಹೇಳಿದ್ರು. ಆವಾಗ ಅವರು ನಮ್ಮ ತಂದೆಯವರು ಧರ್ಮದರ್ಶಿ ಮಂಡಳಿಗೆ ಅರ್ಜಿ ಬರೆದ್ರು. ಅರ್ಜಿ ಬರೆದಾಗ ನಮ್ಮ ಕೋಮ್ನವರಾದಂತಹ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರೂ ಬರೆದ್ರು. ಅವರು ಬರೆದಾಗ ಡಾಕ್ಯುಮೆಂಟ್ಸ್ ಕೊಡಿ ಅಂತಂದಾಗ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ವಿ. ಸೊ ಅಲ್ಲೇನಾಗ್ಬಿಡ್ತು ಪ್ರಾಬ್ಲಮ್ ಅಂತಂದ್ರೆ ಅವ್ರು ಏನ್ ಮಾಡಿದ್ರು, ಯಾರು ಹೇಳ್ಕ ಮಾತು ಕೇಳಿದ್ರು ಏನೋ ಗೊತ್ತಿಲ್ಲ, ಜಾತಿನೇ ಚೇಂಜ್ ಮಾಡ್ಬಿಟ್ರು. ಅವರು ಶಿವನಾಮ ಶೇಖರ್ ಮತದವರು ನಾವು ಅಂತ ಕೊಟ್ಬಿಟ್ರು. ಅಲ್ಲಿ ಡೆಪ್ಟಿ ಕಮಿಷನರ್ ಏನ್ ವೆರಿಫೈ ಮಾಡಿದ್ರು ಅಂದ್ರೆ, ಯಾವ ಬೇಸಿಸ್ ಮೇಲೆ ಮಾಡಿದ್ರು ಅಂದ್ರೆ, ಇದು ಹೆಣ್ಣು ಮಜ್ಜನ ಸೇವೆ ಬಂದ್ಬಿಟ್ಟು ಉಪ್ಪಾರ ಜನಾಂಗ ಸೇರಿದೆ. ಯಾಕಂದ್ರೆ 3 ಕಾಪರ್ ಪ್ಲೇಟ್ ಇದೆ, ತಾಮ್ರ ಶಾಸನ ಇದೆ. ಶಾಸನಂತೂ ಯಾರು ನಂಬಲೇಬೇಕಲ್ವೇ, 3 ಕಾಪರ್ ಪ್ಲೇಟ್ ಇದೆ. ಅದರಿಂದ ಮತ್ತೆ ಅದಲ್ದೇನೆ ನಮ್ಮ ವಂಶದಲ್ಲಿ ನಮ್ಮ ತಾತನ ಹತ್ರ ಇದೊಂದು ದಾಖಲೆ ಇತ್ತು. 1734ರಲ್ಲಿ ಎಲ್ಲಾ ಮಠಾಧೀಶರು ಬಂದ್ಬಿಟ್ಟು ಮಾದೇಶ್ವರಿ ಬೆಟ್ಟದಲ್ಲಿ ಮಾಜರ್ ಮಾಡ್ತಾರೆ. 1734 ಇದು. ಈ ಮಾಜರ್ ರಿಪೋರ್ಟ್ ಅಲ್ಲಿ ಅವ್ರೇನ್ ಮಾಡಿರ್ತಾರೆ, ದೊಡ್ಡೈನ್ ಸಿದ್ದಯ್ಯ ಅಂದ್ರೆ ನಮ್ಮ ಮುತ್ತಾತ್ರವರು, ಇವರು ವಂಶಿಕರೇ ಮಾಡಬೇಕು ಅಂತ ಎಲ್ಲ ಸೈನ್ ಹಾಕಿರ್ತಾರೆ. ಅದ್ರ ಪ್ರಕಾರ ಡೆಪ್ಟಿ ಕಮಿಷನರ್ಗೆ ಅದು ಸಿಕ್ಕಿತ್ತು. ಸೊ ಆ ಬೇಸಿಸ್ ಮೇಲೆ ಅವರು 71 ಅಲ್ಲಿ ನಮಗೆ ಡೆಪ್ಟಿ ಕಮಿಷನರ್ ಎಣ್ಣೆ ಮಜ್ಜನ ಸೇವೆನ ಎಕ್ಸ್ಟೆಂಡ್ ಮಾಡ್ಕೊಡ್ತಾರೆ ನಮ್ಮ ಫಾದರ್ಗೆ. ಸರಿ, ಅಂದ್ರೆ ಈ ಡಾಕ್ಯುಮೆಂಟ್ ಬೇಸಿಸ್ ಮೇಲೆ ಈ ಡಾಕ್ಯುಮೆಂಟ್ ಶಾಸನ ಮತ್ತೆ ಸಬ್ ಕಮಿಟಿ ಮಾಡ್ತಾರೆ, ಹಂಗೆ ಕೊಡಲ್ಲ ಅವರು. ಈಗ ಅವರು ಸಬ್ ಕಮಿಟಿಗೆ ಉಪಸಮಿತಿ ಅಂತ ರಚಿಸ್ತಾರೆ. ನೀವು ದೇವಸ್ಥಾನದಲ್ಲಿ ಯಾಕಂದ್ರೆ ಎಲ್ಲರೂ ಬೈದಾರೆ 4 ಜನನು, ಇವ್ರು 4 ಜನದಲ್ಲಿ ಯಾರು ಮಾಡ್ತಾ ಇದ್ರು ರಿಪೋರ್ಟ್ ಕೊಡಿ ಅಂತ ಸಬ್ ಕಮಿಟಿ ದೇವಸ್ಥಾನದವರೇ ಮಾಡಿಸ್ತಾರೆ. ಸಬ್ ಕಮಿಟಿ ಅವರನ್ನೇ ಅಲ್ಲಿ ಅವರು ವರದಿ ಕೊಡ್ತಾರೆ. ಚಿನ್ನಸ್ವಾಮಿ ಅವರು ಸಂತತಿನೇ ಮಾಡ್ತಿದ್ದು ಅಂತ ವರದಿ ಕೊಟ್ಟಿದ್ದಾರೆ. ಅವರು ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಸರಿ, ಜಿಲ್ಲಾಧಿಕಾರಿಗಳಿಂದ ಮತ್ತೆ ನಿಮ್ಮ ವ್ಯಾಪ್ತಿಗೆ ಬಂತು, ಆನಂತರ ಮತ್ತೆ ಹೇಗೆ ತಪ್ಪೋಯ್ತು? ಅವ್ರೇನ್ ಮಾಡಿದ್ರು, ಮತ್ತೆ ಅಪೀಲ್ ಹೋದ್ರು. ಅವರು ಎಂಡೋಮೆಂಟ್ ಕಮಿಷನರ್ ಹತ್ರ ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟ್ ಅಲ್ಲಿ, ತಾಲೂಕ್ ಸಿವಿಲ್ ಕೋರ್ಟ್ ಕೊಳ್ಳೇಗಾಲದಲ್ಲಿ ಅದಕ್ಕೆ ಸ್ಟೇ ತಗೊಂಡ್ರು. ಅವರು 71 ಅಲ್ಲಿ ಸ್ಟೇ ತಗೊಂಡ್ರು. ಸ್ಟೇ ತಗೊಂಡಾಗ ಅದು ಟೆಂಪರರಿ ಇಂಜೆಕ್ಷನ್ ವೆಕೆಟ್ ಮಾಡಾಕರು ಅಲ್ಲಿ. ಯಾಕಂದ್ರೆ ನಮ್ಮ ಡೆಪ್ಟಿ ಕಮಿಷನರ್ ಆರ್ಡರ್ ಇರ್ತಾರೆ, ಅದ್ರ ಮೇಲೆ ಅವರು ವೆಕೆಟ್ ಮಾಡಿದ್ರು. ಮತ್ತೆ ಅವರು ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟ್ ಹೋದ್ರು. ಅವರು ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟ್ ಅಲ್ಲೂ ವೆಕೆಟ್ ಆಯ್ತು. ನಂತರ ಎಂಡೋಮೆಂಟ್ ಕಮಿಷನರ್ ಹತ್ರ ಹೋದ್ರು. ಎಂಡೋಮೆಂಟ್ ಕಮಿಷನರ್ ಏನ್ ಮಾಡಿದ್ರು, ಇದನ್ನ ಮತ್ತೆ ಡೆಪ್ಟಿ ಕಮಿಷನರ್ ಇದನ್ನ ಪುನರ್ ಪರಿಶೀಲಿಸಲಿ ಇದನ್ನ ಅನ್ಬಿಟ್ಟು ವಾಪಸ್ ಕಳಿಸಿದ್ರು. ಸೊ ಅಲ್ಲಿ ಬಂದ್ಬಿಟ್ಟು ಅವರು ಹೆಚ್ಚು ಕಡಿಮೆ 1973ರಲ್ಲಿ ಓದಿದ್ದು 1994ಕ್ಕೆ ಆದೇಶ ಹೊರಬಿತ್ತು. ಆಸ್ ಯೂಶುವಲ್ ಚಿನ್ನಸ್ವಾಮಿ ಅವರೇ ಮಾಡಬಹುದು. ಯಾಕಂತಂದ್ರೆ ಅವ್ರು ಬಂದ್ಬಿಟ್ಟು ಪ್ರತಿವಾದಿಗಳು ಶಿವನಾಮ ಶೇಖರ್ ಮತದವ್ರದ್ದು, ಚಿನ್ನಸ್ವಾಮಿ ಅವರು ಬಂದು ಉಪಾರ ಜನಾಂಗಕ್ಕೆ ಸೇರಿರೋರು. ಉಪಾರ ಜನಾಂಗನೇ ಮಾಡಬೇಕು ಅಂತ ಶಾಸನ ಇರೋದ್ರಿಂದ ಇವರೇ ಮಾಡ್ಕೊಂಡು ಹೋಗ್ಬೇಕು ಫ್ಯಾಮಿಲಿ ಅನ್ಬಿಟ್ಟು ಆದೇಶ ಆಯ್ತು. ಆದೇಶ ಆಗಿ ಇನ್ನೇನು ನಾವು ಬೆಟ್ಟಕ್ಕೆ ಹೋದ್ವಿ, ಆ ತಿಂಗಳು ಕಟ್ಟಕ್ಕೆ ಹೋದ್ವಿ ಪಡಿನ. ಇವರು ಮತ್ತೆ ನಮ್ಮ ದಯಾದಿಗಳು ಏನ್ ಮಾಡಿದ್ರು, ಅಗೇನ್ ಎಂಡೋಮೆಂಟ್ ಕಮಿಷನರ್ ಹತ್ರಕ್ಕೆ ಹೋದ್ರು. ಅವ್ರ ಎಂಡೋಮೆಂಟ್ ಕಮಿಷನರು 71, 94 2 ಆರ್ಡರ್ನ ಸ್ಯಾಟಿಸ್ಫೈಡ್ ಮಾಡ್ಬಿಟ್ರು. ಅಲ್ಲಿ ನಿಮ್ದು ಜನಲಾಜಿಕಲ್ ಟ್ರೀ ಸರಿ ಇಲ್ಲ, ಹಂಗೆ ಹೀಗೆ ಅನ್ಬಿಟ್ಟು ಮಾಡ್ಬಿಟ್ಟು ಇಬ್ರು ಮಾಡಬೇಡಿ ಅನ್ಬಿಟ್ಟು ಆದೇಶನ ಕೊಟ್ಬಿಟ್ರು ಅವರು. ಸೊ ನಾವು ಅಗೇನ್ ಸಿವಿಲ್ ಕೋರ್ಟ್ಗೆ ಹೋದ್ವಿ. ಸಿವಿಲ್ ಕೋರ್ಟ್ ಅಲ್ಲಿ ಅದೇ ತರ ಎಂಡೋಮೆಂಟ್ ಕಮಿಷನರ್ ಮಾಡಿರೋ ತರನೇ ಅವರು ಆದೇಶ ಕೊಟ್ಟರು. ಸೊ ಈಗ ಹೈಕೋರ್ಟ್ಗೆ ಬಂದಿದೆ, ಕಾದ್ ನೋಡ್ಬೇಕು ಅಲ್ಲಿ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಸರಿ, ಇವಾಗ ನಿಮ್ಮ ದಾಯಾದಿಗಳು ಅಂದ್ರೆ ಅಡ್ಡಿ ಆತಂಕಗಳು ಎದುರಾಯ್ತು ಅಂತ ಹೇಳ್ತೀರಲ್ಲ, ಸೊ ಯಾಕಿಂತ ಒಂದು ಕಲಹ ಅಂತ ಹೇಳ್ತೀರಾ? ಈ ಸೇವೆ ನಮ್ದುಗಾಗಬೇಕು ನಮ್ಗಾಗಬೇಕು ಅಂತ ಕಲಹ ಬಂತವನಿ. ಅದ್ರಲ್ಲಿ ಜಾತಿನಿ 2 ಆಗೋಯ್ತಲ್ಲ ಮೇಡಮ್. ಆದ್ರಿಂದ ಅವರು ಪುರುಷಟ್ಗಳಿಗೆ ಹೊರತು ಇವ್ರಿಗಲ್ಲ ಅಂತೇಳಿ ತೀರ್ಮಾನ ಮಾಡಿದ್ರು DC ಅವರು 94ರಲ್ಲಿ. ಆ ತೀರ್ಮಾನದ ಮೇಲೆ ಅವರು ಮನೆ ಕೂತ್ಕೊಂಡ್ರು. ಈಗ ನಾನು ಸರ್ಕಾರದ ಮೇಲೆ ಸರಿ, ಇವಾಗ ಉಪ್ಪಾರ ಸಮುದಾಯದವರಾದ ನೀವು ನಿಮ್ಮ ಕುಟುಂಬದವರು ನಡ್ಸ್ಕೊಂಡು ಹೋಗ್ಬೇಕು ದೇವರಿಗೆ ಎಣ್ಣೆ ಮಜ್ಜನ ಅಂತಿದೆ. ಇವಾಗ ಅರ್ಚಕರು ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇವಾಗ ನೀವು ಅಲ್ಲಿ ಹೋಗೋದಿಕ್ಕೆ ಆಮೇಲೆ ಪೂಜೆ ಮಾಡೋದಿಕ್ಕೆ ಅಡ್ಡಿ ಆತಂಕಗಳೇನಾದ್ರು ಇದೆಯಾ? ಎಲ್ಲ ತೊಂದ್ರೆ ಮೇಡಮ್. ಒಳಗಡೆ ಹೋಗಕ್ ಬಿಡೋದೇ ಬಾರಿ ಕಷ್ಟ. ನಾವು ಪರಿಚಯಸ್ಥರು ಯಾರು ಇದ್ರ ಒಳಗೆ ಬಿಡ್ತಾರೆ, ಆದ್ರೆ ಆ ಟೈಮಲ್ಲಿ ಬಿಡೋದೇ ಇಲ್ಲ. ಸರಿ, ಇನ್ನು ಅಲ್ಲಿರುವಂತ ಅರ್ಚಕರೇ ಬೇರೆ ರೀತಿಯ ಒಂದು ಅಭಿಪ್ರಾಯವನ್ನ ಹೇಳ್ತಾರೆ. ಅಂದ್ರೆ ಗರ್ಭಗುಡಿಯೊಳಗಡೆ ಹೋಗುವಂತ ಹಕ್ಕೇ ಇಲ್ಲ ಉಪ್ಪಾರ ಸಮುದಾಯದವ್ರಿಗೆ. ಸೊ ಅದೆಲ್ಲವನ್ನ ಅಂದ್ರೆ ಏನು ಮಜ್ಜನಕ್ಕೆ ಏನೇನ್ ಬೇಕಾಗಿತ್ತು ವಸ್ತುಗಳನ್ನ ಅದನ್ನ ಕೊಡೋದಷ್ಟೇ ಅವರ ಬಾಧ್ಯತೆ. ಒಳಗಡೆ ಹೋಗಿ ಗರ್ಭಗುಡಿಯಲ್ಲಿ ಪೂಜೆ ಮಾಡುವಂತದ್ದು, ಎಣ್ಣೆ ಮಜ್ಜನ ಮಾಡಿಸುವಂತದ್ದು ವ್ಯಾಪ್ತಿಗೆ ನಮಗ್ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಬಗ್ಗೆ ಕೂಡ ನಿಮ್ ಜೊತೆಗೆ ನಾನು ಚರ್ಚೆ ಮುಂದುವರಿಸ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್. ಮಜ್ಜನ ವಿವಾದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ KV ಮಾದೇಶ್ ಅವರಿದ್ದಾರೆ, ದೇವಸ್ಥಾನದ ಅರ್ಚಕರು. ಹಾಗೇನೆ ನಮ್ಮ ಜೊತೆಗಿದ್ದಾರೆ G ಹಲಗತಂಬಡಿಯವರು, ಇವರು ಮಲೆ ಮಹದೇಶ್ವರ ದೇವಸ್ಥಾನ ಮಂಡಳಿಯ ಮಾಜಿ ಧರ್ಮದರ್ಶಿಗಳು. ಹಾಗೇನೆ ದೇವಸ್ಥಾನದ ಬೇಡಗಂಪಣ್ಣ ಅರ್ಚಕರ ಸಂಘದ ಗೌರವಾಧ್ಯಕ್ಷರಾದಂತಹ ಪುಟ್ಟಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಚರ್ಚೆ ಮಾಡ್ತೀನಿ ಪುಟ್ಟಣ್ಣ ಅವ್ರ ಜೊತೆಗೆ. ಪುಟ್ಟಣ್ಣ ಅವರೇ, ಅಂದ್ರೆ ಸಾಕಷ್ಟು ಇತಿಹಾಸ ಇದೆ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ, ಹಾಗೇನೆ ಈ ಉಪ್ಪಾರ ಸಮುದಾಯದವರಿಗೂ ಕೂಡ ಅಷ್ಟೇ ಇತಿಹಾಸ ಇದೆ ಅನ್ನುವಂಥದ್ದು. ಮಲೆ ಮಹದೇಶ್ವರನೇ ಒಂದ್ಸಲ ಆಜ್ಞೆ ಕೊಟ್ಟಿರ್ತಾನೆ ಉಪ್ಪಾರ ಸಮುದಾಯದವರಿಗೆ, ನೀವೇ ನನಗೆ ಎಣ್ಣೆ ಮಜ್ಜನ ಮಾಡಿಸ್ಬೇಕು ಅಂತ. ಆದ್ರೆ ಅದು ಕೈ ತಪ್ಪು ಹೋಗಿದೆ.
ಸೊ ಆ ಸಮುದಾಯದವರ ಅಳಲದ್ದು ನಮ್ಗೆ ಮತ್ತೆ ಶುರು ಮಾಡ್ಬೇಕು, ದೇವರಿಗೆ ನಾವು ಸೇವೆ ಮಾಡಬೇಕು ಅನ್ನೋಂಥದ್ದು. ಅಲ್ಲಿನ ಆಸ್ತಿ ಕೇಳ್ತಾ ಇಲ್ಲ, ಅಲ್ಲಿನ ಸಂಪತ್ತು ಏನು ಕೇಳ್ತಾ ಇಲ್ಲ, ನಮ್ಗೇನು ತಿಂಗಳಲ್ಲಿ ಒಂದ್ಸಲ ನಮ್ಗೆ ಸೇವೆ ಮಾಡಬೇಕು, ಎಣ್ಣೆ ಮಜ್ಜನ ಮಾಡಿಸ್ಬೇಕು ಅಂತ. ಇದಕ್ಕೆ ಯಾಕೆ ವಿರೋಧ ಅನ್ನುವಂಥದ್ದು? ನಾವು ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಅವರು ಎಣ್ಣೆ ಮಜ್ಜನ ಸೇವೆ ಮಾಡೋದಕ್ಕೆ ಅವಕಾಶ ಇದೆ, ಮಾಡ್ಕೊಂಬಂದಿದ್ದಾರೆ, ಪುರಾವೆ ಇದೆ ಹಿಂದೆ ಮಾಡೋದಕ್ಕೆ. ಆದ್ರೆ ಸೇವೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಸೇವೆ ಅಂದ್ರೆ ನಾವು ಅರ್ಚಕರು, ಅವರು ಭಕ್ತಾದಿಗಳು ಬಂದು ಸೇವೆ ಮಾಡಿಸ್ಕೊಂಡು ಹೋಗ್ಬೇಕು. ಅದು ಇಂದ್ರಿಂದ ನಡ್ಕೊಂಡ್ ಬಂದಿರತಕ್ಕಂಥ ಪದ್ಧತಿ. ಅದಕ್ಕೆ ಅವರವರೇ ಕಾರಣ ಆಗಿ ಕೋರ್ಟ್ಗೆ ಹೋಗಿ ನಿಂತೋಗಿದೀವಿ ವಿನಃ ಅದು ನಮ್ಮ ಅರ್ಚಕರಿಂದ ಆಗಿರ್ತಕ್ಕಂಥ ತೊಂದರೆ ಅಲ್ಲ. ನಾವು ಇವತ್ತಕ್ಕೂ ಅವರು ಸೇವೆ ಕೊಟ್ಟರೆ ನಾವು ಸೇವೆ ಮಾಡ್ಕೊಡೋಕೆ ಸಿದ್ಧವಾಗಿದ್ದೀವಿ. ಸರಿ, ನೀವೇನ್ ಹೇಳ್ತೀರಾ ಸರ್? ಅದೇ ಇವಾಗ ನಮ್ಮ ಸಂಘದ ಗೌರವ ಅಧ್ಯಕ್ಷರು ಹೇಳಿದ್ದಾರೆ, ಇವಾಗ ಪ್ರಸ್ತುತವಾಗಿ ನೀವೇ ಸಾರಥಿ ಅರ್ಚಕರ ನಿರ್ವಹಿಸ್ತಾ ಇದೀವಿ. ಸೇವೆಗೂ ಪೂಜೆಗೂ ವ್ಯತ್ಯಾಸ ಇದೆ. ಅವರು ಸೇವಾರ್ಥದಾರರು. ಅವರು ಪ್ರತಿಯೊತ್ತಿಂದ ನಮಗೆ ಹಿಂದೆ ಹೇಳ್ಕೊಂಡ್ಬಂದಿದ್ದಾರೆ, ಹಿರಿಕರು ಹೇಳಿದ್ದಾರೆ ನಮಗೂ, ಮತ್ತೆ ಶಾಸನಗಳಿದ್ದಾವೆ, ಪುರಾವೆಗಳಿದೆ. ಎಣ್ಣೆ ಮಜ್ಜನ ಸೇವೆಗೆ ಕರ್ತರನ್ನಾಗಿ ಮಾಡಿದ್ದಾರೆ. ಉಪ್ಪಾಲ ಶೆಟ್ಟಿಗಳು ಎಣ್ಣೆ ಮಜ್ಜನ ಸೇವೆಗೆ ಕರ್ತರನ್ನಾಗಿ ಮಾಡಿದ್ದಾರೆ. ಆ ಎಣ್ಣೆ ಮಜ್ಜನ ಸೇವೆಗೆ ಪ್ರತಿಯಿಂದ ಹೇಳು ತಂದು ಕೊಡೋದು, ಅಲ್ಲಿಗೆ ನಮ್ಮದೇ ಒಂದು ಪೂಜಾ ವಿಧಾನಗಳಿದ್ದಾವೆ. ಪೂಜೆಗೆ ಏನೇನು ಕೊಡಬೇಕು ಸಾಮಗ್ರಿ, ಪಡಿತರ ಅಂತ ಹೇಳ್ತೀವಿ ನಾವು. ಆ ಪಡಿತರ ಕೊಡೋ ಹಕ್ಕು ಅವರಿಗೆ ಇರೋದು. ಆ ಪಡಿತರ ಕೊಡಬೇಕು, ಇದೆ, ನಾವು ಅದನ್ನ ಒಪ್ಕೋತೀವಿಲ್ಲ ಅಂತ ಹೇಳಿದ್ರು. ಸರಿ, ಪಡಿತರ ಕೊಡೋದ್ರ ಜೊತೆಗೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ದೇವರಿಗೆ ಎಣ್ಣೆ ಮಜ್ಜನ ಮಾಡಿಸುವಂತದ್ದು, ಅದಕ್ಕೆ ವಿರೋಧಗಳೇನಾದ್ರು ಇದೆಯಾ ತಮ್ಮ? ಹೌದು, ಅದಕ್ಕೆ ಖಂಡಿತವಾಗೂ ವಿರೋಧ ಇದೆ. ಅವರು ಬಂದು ಸೇವಾರ್ಥದಾರರು, ಅಂದ್ರೆ ಪಡಿತರ ಕೊಡ್ಬೇಕಷ್ಟೇ ಅವರು. ಹೌದು, ಪಡಿತರ ಕೊಡಬೇಕು. ಪಡಿತರ ಆದ ನಂತರ ಅಗ್ರ ಪ್ರಸಾದ ಅವ್ರಿಗೂ ಕೊಡಬೇಕು. ನಾವು ಅವರು ಪ್ರಸಾದ ಹಂಚಬೇಕು. ಇದೇ ಹಿಂದೆ ನಾವು ಕೇಳಿರೋದು, ಮತ್ತೆ ರೂಢಿಯಲ್ಲಿ ನಡೆದಿರೋದು, ಇದು ಇತಿಹಾಸ ಇರೋದು ಅಂತ. ಆದ್ರೆ ಗರ್ಭಗುಡಿಯಲ್ಲಿ ಹೋಗಿ ಪ್ರವೇಶ ಮಾಡಿ ನಾವೇ ಪೂಜೆ ಮಾಡ್ತೀವಿ ಅಂತ ಅನ್ನೋದು ಇದಕ್ಕೆ ನಮ್ಗೆ ಖಂಡಿತವಾಗೂ ಇದಕ್ಕೆ ನಮ್ಗೆ ವಿರೋಧ ಇದೆ. ಗರ್ಭಗುಡಿಯಲ್ಲಿ ಪೂಜೆ ಮಾಡೋ ಅವಕಾಶ ಯಾರಿಗೂ ಇಲ್ಲ. ಹಿಂದೆ ನಮ್ಮ ಸಾಲೂರು ಸ್ವಾಮೀಜಿಗಳಾದ್ರೂ ಅಷ್ಟೇ, ಅಲ್ಲಿ ಬೇಡಗಂಪಣ ಜನಾಂಗದವರು ಹಿಂದೆ ನಾವು ಇತಿಹಾಸದಿಂದ ಮಾಡ್ಕೊ ಬಂದಿರೋರು ಬೇಡಗಂಪಣ ಜನಾಂಗದವ್ರಿಗೆ ಮಾತ್ರ ಅದು ಅವಕಾಶ ಇರೋದು. ಅಂದ್ರೆ ಗರ್ಭಗುಡಿ ಒಳಗಡೆ ಪೂಜೆ ಮಾಡೋದು ಅವಕಾಶ ಮತ್ತೆ ಯಾರಿಗೂ ಇಲ್ಲ. ಅದು ಇಂದ್ರ ನಡ್ಕೊ ಬಂದಿರೋದು, ಪ್ರಸ್ತುತವಾಗಿ ನಡೀತಾ ಇರೋದು ಅದೇ. ಸರಿ, ಪೂಜೆ ಮಾಡುವಂತ ಹಕ್ಕು ಬೇಡಗಂಪಣ ಜನಾಂಗದವರು ಮಾತ್ರ ಇರೋದು. ಸರಿ, ಹಾಗಾದ್ರೆ ಗರ್ಭಗುಡಿಯೊಳಗಡೆ ಪ್ರವೇಶ ಇಲ್ಲ ಅನ್ನುವಂಥದ್ದು. ಸರಿ, ತಾವೇನು ಹೇಳ್ತೀರಾ ಹಲಗತಂಬಡಿಯವರೇ ಈ ಒಂದು ಸಂಪ್ರದಾಯದ ಬಗ್ಗೆ? ಸಂಪ್ರದಾಯಮ್ಮ ಇಂದ್ರಿಂದು ಸಾಮಾನ್ಯವಾಗಿ ಅವರು ಮಾಡ್ಕೊಂಡ್ ಬಂದಿರತಕ್ಕಂಥ ಪಡಿತರ ಕೊಟ್ಟತಕ್ಕಂಥ ಪಡಿತರ ಈಗೂ ಇದೆ. ಗೌರಿ ಕೊಡ್ತಾ ಇದ್ದಾರೆ, ಮಾರ್ಲಾಮಿಲಿ ಕೊಡ್ತಾ ಇದ್ದಾರೆ. ಅವರು ಬಂದು ಸೇವಾರ್ಥದಾರರು. ಮಹದೇಶ್ವರಿಗೆ ಎಳ್ಳು ಇಲ್ಲದಂತ ದೇಶಕ್ಕೆ ಎಳ್ಳನ್ನ ತಲುಪಿಸಿ ಎಣ್ಣೆ ಮಜ್ಜನ ಮಾಡ್ತಕ್ಕಂಥ ಕರ್ತರು ಅವರು ಅಷ್ಟೇ, ಮಾಡೋಕಲ್ಲ. ಮಾಡೋಕ್ ನಾವೇ ಬೇಡಗಂಪಣ ಅರ್ಚಕರು ಮಾತ್ರ ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಎಣ್ಣೆ ಮಜ್ಜನ ಸೇವೆ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಪೂಜೆ ವಗೇರೆ ಮಾಡ್ತಕ್ಕಂಥದ್ದು. ಪೂಜೆ ಮುಗಿದು ನೈವೇದ್ಯ ಆದ ನಂತರ ಮಹಾಪ್ರಸಾದವನ್ನ ಅವ್ರಿಗೆ ಏನು ಎಳ್ಳು ಹಿಂಡಿ ಪ್ರಸಾದ ಮತ್ತು ಇರ್ತಕ್ಕಂಥ ಪ್ರಸಾದನ ಕೊಡ್ತಕ್ಕಂಥ ಕರ್ತವ್ಯ ನಮ್ಮದು. ಇಂದಿನಿಂದ ನಾವಂತೂ ಕೊಟ್ಟಿಲ್ಲ, ಹಿಂದೆ ನಡ್ಕೊಂಡ್ ಬಂತಿದ್ದಂತೆ. ಈಗ ಅವ್ರು 2 ಜನ ಅವರಿಬ್ಬರಿಂದ ಅವರವರ ಕಿತ್ತಾಡ್ಕೊಂಡು ಹೋದ್ದೆ ಹೊರತು ನಾವು ಯಾರೂ ವಿರೋಧರಲ್ಲ, ಸಾಲೂರು ಮಾಡಿದವರು ವಿರೋಧರಲ್ಲ. ಸರಿ ಸರಿ ಸರಿ, ಇವ ಅವರವರಿಂದ ಕಿತ್ತಾಡ್ಕೊಂಡ್ಬಂದು ಇಲ್ಲಿವರೆಗೆ ಯಾಜ್ಯ ವಗೇರೆ ಮಾಡ್ಕೊಂಡ್ಬಂದು ಅದೇನೇನೋ ವಜೆ ಆಯ್ತಾ ಬಿಡ್ತಾರೆ, ನಮ್ಗೆ ಅದಿನ್ನೂ ತಲೆ ಕೆಡ್ಸ್ಕೊಂಡಿಲ್ಲ. ಸರ್, ಇವಾಗ ಪಡಿತರ ಕೂಡ ಬರ್ತಾ ಇಲ್ಲ ಹಾಗಾದ್ರೆ ಇಲ್ಲ. ಸ್ಟಾಪ್ ಆಗಿದೆ. ನಾನು ಟ್ರಸ್ಟ್ ಬೋರ್ಡ್ಗೆ ಮೆಂಬರ್ ಆದಾಗ 1991 96ವರೆಗೂ ನಾನು ಆಡಳಿತ ಮಾಡ್ಕೊಂಡ್ ಬಂದೆ. ಅದರಿಂದ ಹಿಂದೆ 30 ವರ್ಷ ಆಗೋಗಿತ್ತು ಇವ್ರಿಗೆ. ನಮ್ಮ ಬೋರ್ಡ್ಗೆ ಸಬ್ಜೆಕ್ಟ್ ಬಂದಿಟ್ಟಾಗ ಅಲ್ಲಿ ಎಷ್ಟು ವರ್ಷ ಆಗಿದೆ ಉಪ್ಪಲ್ ಸೆಟ್ರುಗಳು ವ್ಯವಹಾರಗಳು ಅಂತ ಕೇಳಿದಾಗ, ಅಲ್ಲ, ನೀವು ಕಂಡ ಹಾಗೆ ಈ ಪಡಿತರ ಕೊಡುವಂತದ್ದು ಮಜ್ಜನ ನಡೆಯುವಂತದ್ದು ಉಪ್ಪಾರ ಸಮುದಾಯದಿಂದ ಎಷ್ಟು ವರ್ಷ ಆಯ್ತು ಅಂತ ಅದನ್ನ ಹೇಳಿಲ್ವ. ಈಗ 92ನೇ ಇಸ್ವಿಲಿ ನಮ್ಗೆ ಚರ್ಚೆಗೆ ಬಂದಾಗ ಯಾರೋ DC ಇಂದ ಇವರು ಆರ್ಡರ್ ಮಾಡಿಸ್ಕೊಂಡ್ ಕೊಟ್ಟರು, ಇದೇ ಚಿನ್ನಸ್ವಾಮಿ ಅವರು. ಆವತ್ತು ಎಲ್ಲ ಕೇಳಿದಾಗ ಬೋರ್ಡು ಅದರಿಂದ ಹಿಂದೆನೆ 32 ವರ್ಷ ಆಗಿತ್ತು. 1992ರಲ್ಲಿ ಅದರಿಂದ ಹಿಂದೆ 33 ವರ್ಷ ಆಗಿತ್ತು ಇವ್ರು ಪಡಿತರ ಕೊಟ್ಟು ನಿಲ್ಸದು. ಆಗ ನಾನು ಹೇಳಿದೆ, ನೋಡಯ್ಯ ಇವ್ರು ಮಾಡ್ಕೊಂಡಿರೋದು ಬಹಳ ಅನ್ಯಾಯ. ಇವತ್ತು ನಮ್ಮಲ್ಲಿ ಯಾಜ್ಯ ವಗೇರೆ ಇವೆ. ಸಾಮಾನ್ಯವಾಗಿ ನಮ್ಮ ತಮ್ಮಡಿಗಳಲ್ಲಿ ಕೂಡ ವೈಮನಸಿದ್ದು ಕೋರ್ಟು ಕಚೇರಿಗೆ ಹೋಗಿದ್ದಾರೆ. ಅಂದ್ರೆ ಮಾದಪ್ಪನ ಪೂಜೆ ನಿಲ್ಸಿಲ್ಲ, ಪೂಜೆ ನಿರಂತರವಾಗಿ ನಡ್ಕೊಂಡೇ ಹೋಗ್ತಾ ಇದೆ. ಸಂಪ್ರದಾಯ ಹಾಗೆ ಇವರು ಸಂಪ್ರದಾಯನ ಬಿಟ್ಟೆ ಮುಂದೆ ಕೊಟ್ಟೋದ್ರು. ಈಗ ಅವರ ಹಣೆ ಬರ ನಮ್ದೇನು ಮಾಡಕ್ಕಾಗಲ್ಲ. ಅದು ನಮ್ಗಂತೂ ನಮ್ಮ ವಿರೋಧ ಖಂಡಿತವಾಗೂ ಇಲ್ಲ. ಸರಿ, ಶ್ರೀಕಾಂತ್ ಅವರೇ, ನಾವು ಕೊಟ್ರೆ ಪೂಜೆ ಮಾಡಿಸಿ ಇವತ್ತಿಗೂ ನಾವು ಕೊಡ್ತಕ್ಕಂಥ ಕರ್ತವ್ಯ. ಸರಿ ಶ್ರೀಕಾಂತ್, ಇವಾಗ ಏನ್ ಹೇಳ್ತಾರೆ? ಪಡಿತರ ಕೊಡೋದಷ್ಟೇ, ಗರ್ಭಗುಡಿಯೊಳಗಡೆ ಹೋಗಿ ಮಹದೇಶ್ವರನಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಅವ್ರಿಗೆ ಏನ್ ಗೊತ್ತಿದೆ ಅದನ್ನು ಹೇಳ್ತಾ ಇದಾರೆ ಅವರು. ಯಾಕಂದ್ರೆ ಅವರು ಈಗ ಆಕ್ಚುಲಿ ಈಗ ಅವ್ರಿಗೆ ಗೊತ್ತಿರೋ ಅಭಿಪ್ರಾಯನ ಅವ್ರು ತಿಳಿಸ್ತಾ ಇದಾರೆ. ನಮಗ್ ಗೊತ್ತಿದ್ದಂಗೆ ಡೆಪ್ಟಿ ಕಮಿಷನರ್ ಆರ್ಡರ್ ಪ್ರಕಾರ ಇಲ್ಲ ಅಂತ ಹೇಳಲ್ಲ, ಕೊಡ್ತಿದ್ವಿ. ಆರ್ಡರ್ ಮಾಡಿದ ಅದೇ ಪ್ರಕಾರ ನೀವು ಪಡಿ ಕೊಡಬೇಕು. ಅವರು ಹೆಣ್ಮದ್ನ ಮಾಡಿಸಿದ ನಂತರ ನೀವು ಪ್ರಸಾದ ಇಸ್ಕೊಂಡು ನಿಮ್ಮ ಮಾಮೂಲಿ ದೇವಸ್ಥಾನದ ಪಕ್ಕದಲ್ಲಿ
ಅಲ್ಲಿ ಗದ್ಗೆ ಇತ್ತು. ಆ ಗದ್ಗೆ ಮೇಲೆ ಕೂತ್ಕೊಂಡು ನೀವು ಭಕ್ತಾದಿಗಳು ನೀವು ಪ್ರಸಾದ ಹಂಚ್ಕೋಬೇಕು ಅಂತ ಅದೇ ತರನ ಆರ್ಡರ್ ಬಂದಿತ್ತು. ಅದೇ ಪ್ರಕಾರ ನಾವು ಕತ್ತಿ ಪವಾಡ ಕೊಳದಿಂದ ಪ್ರೊಸೆಷನ್ಗೆ ಬಂದು ನಾವು ಗದ್ಗೆ ಮೇಲೆ ಕೂತ್ಕೊಂಡು ಎಲ್ಕೋ ಪ್ರಸಾದನ ಕೊಡ್ತಿದ್ದು ನಿಜ. ಸರಿ. ಬಟ್ ಆಕ್ಚುಲಿ ನಾವು ಅವ್ರನ್ನೇನು ನಾವು ಈ ಹಿಂದ್ಲಿಂದ ಮಾಡಿರೋದು ನಾವು ಆ ತರ ಏನು ಇದು ಮಾಡ್ತಾ ಇಲ್ಲ. ಬಟ್ ಅದ್ರ ಪ್ರಕಾರ ನಡ್ಕೊಂಡ್ ಬರಬೇಕು. ಬಟ್ ಆಕ್ಚುಲಿ ಇತಿಹಾಸ ಇರೋದೇನು ಅಂತಂದ್ರೆ ಮಹದೇಶ್ವರರು ನಮ್ಮ ತಾತಮ್ಮನ ಹತ್ರ ಬಂದು ಸರಗೂರಿಗೆ ಬಂದು ನೀನೇ ನಂಗೆ ಹೆಣ್ಮಜನೆ ಮಾಡ್ಬೇಕು ಅನ್ಬಿಟ್ಟು ಅವ್ರ ಹತ್ರ ಹೆಣ್ಮಜನೆ ಮಾಡಿಸ್ಕೊತಾ ಇದ್ರು. ಅದೇನಾಗ್ಬಿಟ್ಟಿದೆ ಕಾಲಕ್ರಮೇಣ ಬರ್ತಾ ಬರ್ತಾ ನಮ್ಮಲ್ಲೇ ಸ್ವಲ್ಪ ಒಡಕಗಳಾಗ್ಬಿಟ್ಟು ಇವರು ಪಡಿ ಕೊಡಕ್ಕೆ ಹಂಚ್ಕೊಂಡು ಎದುರ್ಕೊಂಡ್ಬಿಟ್ಟು ಇವರು ಟೆಂಪಲ್ನ ಬಿಟ್ರು. ಅಲ್ಲಿ ಇರೋದು ನಾನು ಸತ್ಯನೇ ಹೇಳ್ತಾ ಇರೋದು, ದುಡ್ಡು ಖರ್ಚು ಮಾಡಿ ಟೆಂಪಲ್ಗೆ ಕೊಡಬೇಕಾಗತ್ತೆ ಅನ್ಬಿಟ್ಟು ಅವ್ರ ಕರ್ತವ್ಯ ಏನಿದೆ ಅವರು ಮಾಡ್ಕೊಂಡ್ರು. ಅದು ನಮ್ ಪ್ರಾಬ್ಲಮ್ ಇದೆ, ನಾವೇನೋ ಇಲ್ಲ ಅಂತ ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇಲ್ಲ. ತಪ್ಪಿನ ಅರಿವಾಗಿದೆ, ಇವಾಗ ತಪ್ಪಿನ ಅರಿವಾಗಿದೆ. ನಾವು ಮಾಡ್ಕೊಂಡು ತಪ್ಪಿಗೆ ನಾವೇ ಅರಿವಾಗ್ತಾ ಇದೆ ಈಗ. ಸರಿ. ಅದಕ್ಕೆ ಈಗೇನು ಅಂತಂದ್ರೆ ನಮ್ಮ ಒಂದು ಆಸೆ ಏನು ಅಂತಂದ್ರೆ ಈಗ ಪ್ರಾಧಿಕಾರ ಆಗಿದೆ, ಸ್ವತಃ ಸಿದ್ದರಾಮಯ್ಯನವರೇ ಅಧ್ಯಕ್ಷರಿದ್ದಾರೆ, ಹಿಂದುಳಿದ ವರ್ಗದವರು, ನಮಗೂ ಸ್ವಲ್ಪ ಕರುಣೆ ತೋರಿಸ್ಲಿ ಅಂತ ನಾವು ಈ ಮುಖಾಂತರ ಕೇಳ್ಕೊತಾ ಇದೀವಿ. ಸರಿ, ಚಿನ್ನಸ್ವಾಮಿ ಅವರೇ, ನಿಮ್ ಬೇಡಿಕೆಗಳು ಏನೇನು? ನಮಗೆ ಪಡಿ ಕಟ್ಟಬೇಕು. ಅಲ್ಲ, ಪಡಿ ಕಟ್ಟೋದಕ್ಕೆ ವಿರೋಧನೇ ಇಲ್ಲ, ಶುರು ಮಾಡ್ಕೋಬಹುದು. ಕಟ್ತಾ ಇರ್ಲಿಲ್ಲ ಮೇಡಮ್ ಅವ್ರೆ, ನಮ್ಗೆ ತಕತಾ ಇರ್ಲಿಲ್ಲ. ನಮ್ ಕೊಟ್ರು ಈಗ ಅವ್ರ ಅವಕಾಶ ಮಾಡಿಸ್ಕೊಟ್ಬಿಟ್ರ ನಮ್ಗೆ ನಂಗೆ ಇನ್ನೇನಿಲ್ಲ. ಹೆಣ್ಮಜ್ಜನಕ್ಕೆ ಪಡಿ ಕಟ್ಕೊಂಡು ನಮ್ಗೆ ಹಿಂದ ಹೆಂಗ್ ನಡೆಸ್ಕೊಬತ್ತಾ ಇದ್ವಿ ಅದಕ್ಕೆಲ್ಲ ರಸೀದಿ ಕೊಟ್ಟಿದ್ದಾರೆ ಅವರು. ಆ ರಸೀದಿ ಅಂತ ನಂಗೆ ನಡೆಸ್ಕೊಡ್ಬೇಕು, ನಮ್ಗೆ ಕೂತ್ಕೊಳ್ಳಕ್ಕಲ್ಲಿ ಅವಕಾಶ ಮಾಡಿಸ್ಕೊಡ್ಬೇಕು ಪ್ರಸಾದ ಹಂಚಕ್ಕೆ. ಸರಿ, ಪುಟ್ಟಣ್ಣ ಅವರೇ ಏನ್ ಹೇಳ್ತೀರಾ? ಚಿನ್ನಸ್ವಾಮಿ ಅವರ ಬೇಡಿಕೆ ಈಗ ಮಾತಾಡಿ. ಈಗ ಜಾಗ ಮಾಡ್ಕೊಡೋಕೆ ನಾವು ಕರ್ತಾರಲ್ಲ, ಈಗ ರಸೀದಿ ಕೊಡೋಕು ನಾವು ಅರ್ಗರಲ್ಲ. ನಾವು ನಿಮಗೆ ಪೂಜೆ ಮಾಡಿ ನಿಮಗೆ ಪ್ರಸಾದ ಕೊಡೋದು ಎಷ್ಟೋ ಅಷ್ಟೇ ಹೊರತು ಮತ್ತೆ ನಮ್ದೇನಿಲ್ಲ. ಈಗ ಏನಾಗಿದೆ ಅಂದ್ರೆ ಮೇಡಮ್ ಅವರೇ, ಈಗ ಅವರು ಯಾವಾಗ ಅವಕಾಶನ ಬಿಟ್ಟ ಮೇಲೆ ಸುಮಾರು 1971ರಲ್ಲಿ ಅವಕಾಶ ತಪ್ಪಿವ್ರದು. 71 ದಾಖಲೆ ಇರೋ ಪ್ರಕಾರ 71ರಿಂದ ಒಂದು ವರ್ಷ 2 ವರ್ಷ ವ್ಯತ್ಯಾಸ ಇರಬಹುದು. ಆವಾಗ್ಲಿಂದ ಬಿಟ್ಟದ್ದು ಈವಾಗ ಬಂದು ಕೇಳ್ತಾ ಇದ್ದಾರೆ. ಈಗ ಸುಮಾರು 30-40 ವರ್ಷಗಳಿಂದ ಅದೇನಾಗಿದೆ ಅಂದ್ರೆ ಬಿಟ್ಟಂತ ಟೈಮ್ನಲ್ಲಿ ಈಗ ಇವರ ಪೂರ್ವಿಕರು 1947ರಲ್ಲಿ ಒಂದು ಮನವಿನ ಬರ್ಕೊಟ್ಟಿದ್ದಾರೆ, ಒಂದು ಪತ್ರ ಬರ್ಕೊಟ್ಟಿದ್ದಾರೆ. ಅಂತಂದ್ರೆ ಪಡಿತರ ಕೊಡ್ತಕ್ಕಂಥದ್ದು ಏನಾದರೂ ನಾವು ತಪ್ಪದ್ದೇ ಆದ್ರೆ ನೀವು ದೇವಸ್ಥಾನದ ವತಿಯಿಂದಲಾದರೂ ಅಥವಾ ಬೇರೆ ಯಾರಿಂದಲಾದ್ರೂ ಬೇಕಾದ್ರೂ ನಡೆಸ್ಕೋಬಹುದು ಅಂತ ಹೇಳಿ ಇಂದಿನ ಧರ್ಮದರ್ಶಿ ಮಂಡಳಿಗೆ ಒಂದು ಪತ್ರ ಬರ್ಕೊಟ್ಟಿದ್ದಾರೆ. ಆ ಪತ್ರ ನಮ್ಗೆ ಈಗಲೂ ಇದೆ, ಬೇಕಾದ್ರೆ ತೋರಿಸ್ತೀವಿ ತಮಗೆ. ಅದಾದ್ಮೇಲೂ ಕೂಡ ಇವರು ಮಾಡ್ಕೊಂಡು ಬಂದಂತವ್ರು ಮಧ್ಯೆಲ್ಲ ಅವ್ರವ್ರ ಕಿತ್ತಾಟಕ್ಕೆ ತಪ್ಪಿಸ್ಕೊಂಡ್ರೆ ವಿನಃ ಇದ್ರಲ್ಲಿ ಯಾರು ಬೇಡ ಅಂತ ಹೇಳಿದವರಿಲ್ಲ. ಹಂಗಾಡಿ 30-40 ವರ್ಷದಿಂದ ಇವಾಗ ಏನು ತಪ್ಪಿಸ್ಕೊಂಡ್ರು ದೇವಸ್ಥಾನದ ವತಿಯಿಂದ ನಡ್ಕೊ ಬಂದ್ಬಿಟ್ಟಿದೆ. ಇದು ದೇವಸ್ಥಾನ ವತಿಯಿಂದ ಸರ್ಕಾರದಿಂದ ಆದೇಶ ಆಗಿದೆ, ಆದೇಶ ಪ್ರಕಾರ ನಡ್ಕೊಂಡ್ ಬರ್ತಾ ಇದೆ. ಇದ್ರಲ್ಲಿ ನಾವು ಅರ್ಚಕರಾಗಿ ನಮ್ಮ ವಿರೋಧ ಏನೂ ಇಲ್ಲ. ಈ ದೇವಸ್ಥಾನದ ಆಡಳಿತವ್ರಿಗೆ ಅವ್ರು ಆದೇಶ ಮಾಡಬಹುದು ಅಂತ ಮಾಡ್ಕೊಟ್ರೆ ನಮ್ದೇನು ವಿರೋಧ. ಅಂದ್ರೆ ಇವಾಗ ಪಡಿತರ ಕೊಡಕ್ಕೆ ಶುರು ಮಾಡಿದ್ರೆ, ಇವಾಗ ಚಿನ್ನಸ್ವಾಮಿ ಕಡೆಯಿಂದಾನೆ ಕೊಡಕ್ ಶುರು ಮಾಡಿದ್ರೆ ಅದನ್ನ ತಗೊಳಕ್ಕೆ ನೀವು ರೆಡಿ ಇದ್ದೀರಾ? ಹಾಗೇನೆ ಪೂಜೆ ಆಗಿದ ತಕ್ಷಣ ಮಹಾಪ್ರಸಾದ ಏನಿದೆ ಅದನ್ನ ಅವ್ರ ಕೈಲಿ ಕೊಡಕ್ಕೆ ಅವರೇ ಪ್ರಸಾದ ಹಂಚಿಕೆಯನ್ನು ಕೂಡ ಮಾಡ್ಕೋಬಹುದು. ಅಂದ್ರೆ ಅದು ಸರ್ಕಾರದ ಆದೇಶ ಆಗ್ಬೇಕು, ನಾವು ಮಾಡ್ಕೊಳ್ತಕ್ಕಂಥದ್ದಲ್ಲ. ಅಂದ್ರೆ ನಿಮ್ಮದೇನು ವಿರೋಧ ಇಲ್ಲ. ನಮ್ದು ಪ್ರಸಾದ ನಮಗೆ ಅವ್ರು ಪಡಿತರ ಕೊಡೋದಾದ್ರೆ ನಾವು ಪಡಿತರ ತಕೊಂಡು ನಾವು ಇಲ್ಲಿಂದ ಏನ್ ಮಾಡ್ತಿದ್ವಿ, ಹೆಣ್ಮಜನ ಸೇವೆ ಮಾಡಿ ನಾವು ಪ್ರಸಾದ ಅವ್ರ ಕೈ ಕೊಡ್ತೀವಿ. ಅವ್ರು ಮುಂದಿಲ್ದು ಹಂಚ್ಕೊಳ್ಳೋದು ಬಿಡೋದು ಅದೇನೋ ಶೆಡ್ ಹಾಕೊಳ್ಳೋದು ಅದು ಸರ್ಕಾರದ. ಶ್ರೀಕಾಂತ್ ಅವರೇ ನೀವು ಹೇಳಿ, ಇವಾಗ ದೇವಸ್ಥಾನಗಳಲ್ಲೂ ಕೂಡ ಏನಂತಂದ್ರೆ ಸಾಕಷ್ಟು ರಾಜಕೀಯ ನಡೆಯುತ್ತೆ ಅನ್ನುವಂಥದ್ದು ನಾವು ಕೂಡ ಕಣ್ಣಾರೆ ನೋಡ್ತಾ ಇರ್ತೀವಿ ಕೆಲವೊಂದು ಕಡೆ. ಸೊ ಇಂತಹ ಸಂದರ್ಭದಲ್ಲಿ ನಿಮ್ಮ ಸಮುದಾಯಕ್ಕೆ ನಾವು ನೋಡ್ತಾ ಇದ್ವಿ, ಶಾಸನಗಳ ಬಗ್ಗೆ ಹೇಳ್ತಾ ಇದ್ರಿ. ಅದೇನು ಕೇವಲ ಒಂದು 10-20-30 ವರ್ಷಗಳಿಂದ ಆಗಿರುವಂತಹ ಶಾಸನ ಅಲ್ಲ, ಹೈದರಾಲಿ ಕಾಲದಲ್ಲಿ ಆಗಿರುವಂತಹ ಶಾಸನಗಳು, ಅದರಲ್ಲಿ ನೀಟಾಗಿ ಉಲ್ಲೇಖ ಆಗಿರುವಂತದ್ದು, ಹಾಗೇನೆ ಪುಸ್ತಕ ಕೂಡ ತಾವು ಹೊತ್ಕೊಂಡ್ ಬಂದಿದ್ದೀರಾ. ಸೊ ಇಂತಹ ಸಂದರ್ಭದಲ್ಲಿ ಅಂದ್ರೆ ಇವಾಗ ಏನ್ ಚಿನ್ನಸ್ವಾಮಿ ಅವ್ರ ಬೇಡಿಕೆ ಇದೆ, ನಿಮ್ ತಂದೆಯವ್ರ ಬೇಡಿಕೆ ಇದೆ, ಅದಕ್ಕೇನಾದ್ರು ವಿರೋಧಗಳೇನಾದ್ರು ವ್ಯಕ್ತ ಆಗತ್ತಾ ಅಂತ? ಅಂದ್ರೆ ಮನಸ್ಸು ನೋಯಿಸುವಂತದ್ದಾಗಿರ್ಬೋದು ಅಥವಾ ನಿಮ್ಮನ್ನ ದೂರ ಇಡುವಂತದ್ದಾಗಿರ್ಬೋದು ಕೆಲವೊಂದು ಸಂಗತಿಗಳಿಂದ. ಸೊ ಇಂಥದ್ದೇನಾದ್ರು ನಡೆಯುತ್ತಾ ಅಂತ? ಯಾಕೆಂತಂದ್ರೆ ಈಗ ಮಾಮೂಲಿ ಟೆಂಪಲ್ಗಳಲ್ಲಿ ಕೆಲವೊಂದು ಟೆಂಪಲ್ಗಳ ಅಸ್ಪೃಶ್ಯತೆ ಅಂತೂ ಇದ್ದೇ ಇದೆ. ಸೊ ನಮ್ಗೇನು ಅಂತಂದ್ರೆ ನಮ್ದು ಹೈಕೋರ್ಟ್ ಇರೋದ್ರಿಂದ ಇವಾಗ ನಾವು ಹೈಕೋರ್ಟ್ ಆರ್ಡರ್ ಏನ್ ಬರುತ್ತೆ ಅದ್ರ ಮೇಲೆ ನಾವು ಕೂಡ ಡಿಪೆಂಡ್ ಆಗಿದ್ದೀವಿ. ಆಕ್ಚುಲಿ ನಮ್ದು ಅದು ಪಡಿ ಎಲ್ಲ ಆದ್ಮೇಲೆ ಮಾಮೂಲಿ ನಡ್ಕೊಂಡು ಮಾಮೂಲಿ ರಥೋತ್ಸವ ದಿನ ಬಲಬಂಡಿ ಕಾಯಿ ಹೊಡೆದು ನಮ್ಮ ಸಂಪ್ರದಾಯ ಅದು ಡೆಪ್ಟಿ ಕಮಿಷನರ್ ಆರ್ಡರ್ ಅಲ್ಲಿ ಉಲ್ಲೇಖ ಇದೆ, ನಾವು ಮಾಡಿದೀವಿ. ನಮ್ಮ ಫಾದರ್ ಆಲ್ರೆಡಿ 3 ವರ್ಷ 71 73 ಮಾಡಿದ್ದಾರೆ, ಅದರಲ್ಲೇನ ಇದಿಲ್ಲ. ಬಟ್ ನಾವು ಕೇಳ್ಕೊಳ್ಳೋದಷ್ಟೇ ನಮಗೆ, ಯಾಕಂದ್ರೆ ನಾವು ಆಡ್ತಾ ಇರೋದು ಸರ್ಕಾರದ ಮೇಲೆ. ಸರ್ಕಾರದವರು ನಮಗೆ ಜನಾಂಗಕ್ಕೆ ಸ್ವಲ್ಪ ನ್ಯಾಯ ದೊರಕಿಸ್ಕೊಡ್ಬೇಕು.
ಅದನ್ನ ನಾವು ಕೇಳ್ತಾ ಇದೀವಿ ಅಷ್ಟೇ. ಸರಿ, ಒಟ್ನಲ್ಲಿ ಇಬ್ಬರ ಜಗಳಿಂದ ಕೂಸು ಬಡವಾಯ್ತು, ಗಂಡ ಹೆಂಡತಿ ಜಗಳದಿಂದ ಅನ್ನಂಗೆ ಹೌದು. ದಾಯಾದಿಗಳ ಕಲಹದಿಂದ ಏನಂತಂದ್ರೆ ಸಾಕಷ್ಟು ಹಿರಿಯರಿಗೆ ಮನಸ್ಸು ನೊಂದಿದೆ ಇವಾಗ ಅನ್ನುವಂಥದ್ದು, ಅಂತ ತಿದ್ದುಕೊಳ್ಳುವಂತ ಪ್ರಯತ್ನ ಆಗುತ್ತೆ ಅನ್ನುವಂಥದ್ದು. ನಂಗೆ ಇವರಿಂದ ಏನು ನಮ್ಗೆ ತೊಂದರೆ ಇಲ್ಲ ಮೇಡಮ್. ಅಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮೇಡಮ್, ಈಗ ನೀವು ಟಿವಿ ನಲ್ಲಿ ಒಂದು ಮಜ್ಜನ ವಿವಾದ ಅಂತ ಕೊಟ್ಟಿದ್ದೀರಿ. ಸರಿ ಸರ್, ಮಾತಾಡ್ತೀನಿ ಸರ್ ನಿಮ್ ಜೊತೆ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಈಗ ಚಿಕ್ಕದೊಂದು ಬ್ರೇಕ್. ಮಜ್ಜನ ವಿವಾದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವಾಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಇದನ್ನೆಲ್ಲ ತಗೊಂಡು, ಇವಾಗ ಏನೇನು ತಪ್ಪುಗಳಾಗಿದೆ, ತೊಂದರೆಗಳಾಗಿದೆ ಅದನ್ನೆಲ್ಲ ತಗೊಂಡು ಅಂತ. ಸೊ ಆ ಆದೇಶ ಬರೋವರೆಗೆ ಅಟ್ಲೀಸ್ಟ್ ಇವಾಗ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಮಾಡ್ಕೊಂಡು ಪಡಿತರ ತಗೊಂಡು ದೇವ್ರ ಪೂಜೆ ಮಾಡುವಂತದ್ದು, ಇದು ನಿಮ್ಮ ನಡುವೆ ನಡೆಯುವಂತ ಒಂದು ಒಪ್ಪಂದ ಮಾಡ್ಕೊಂಡು ನಾನು ಮುಂದುವರಿಸಬಹುದಲ್ಲ ಪುಟ್ಟಣ ಅವರೇ? ಇಲ್ಲ ಮೇಡಮ್, ಅದು ಏನಾಗುತ್ತೆ ಅಂದ್ರೆ ಈಗ ನಾವು ಮುಜರಾಯಿಂದ ಆಗಿ ಪ್ರಾಧಿಕಾರ ಆಗ್ತಾ ಇದೆ. ಸರ್ಕಾರದ ಅನುಮತಿ ಇಲ್ಲದೆ ನಾವು ಏನು ಮಾಡೋಕೆ ಬರುವುದಿಲ್ಲ. ಸರ್ಕಾರ ಸೂಚನೆ ಮಾಡಿದ್ರೆ ನಾವು ಅದನ್ನ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕೆ ಅವಕಾಶ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಕೋರ್ಟ್ ಮ್ಯಾಟರ್ ಆದ್ರಿಂದ, ಮತ್ತೀಗಾಗಲೇ ಹಲವಾರು ಸಾರಿ ಇವರು ಕೋರ್ಟ್ ಮೆಟ್ಲತ್ತಿ ಈಗ ಡಿಸ್ಕಂಟಿನ್ಯೂ ಆಗಿರೋದ್ರಿಂದ, ಸುಮಾರು 30-40 ವರ್ಷಗಳ ಕಾಲ ಇದು ತಪ್ಪಾಗಿರೋದ್ರಿಂದ ನಾವು ಏಕದಮ್ ಬಂದು ನಾವೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡೋದು ಸರ್ಕಾರಕ್ಕೆ ಗೊತ್ತಿಲ್ಲದೆ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಅದರಿಂದ ಸರ್ಕಾರದಲ್ಲಿ ಏನು ಆದೇಶ ಆಗುತ್ತೋ ಅದನ್ನ ಪಾಲನೆ ಮಾಡಕ್ಕೆ ನಾವು ಸಿದ್ಧವಾಗಿ. ಸರಿ, ನೀವೇನ್ ಹೇಳ್ತೀರಾ ಅಂತ? ಈಗ ನಾವುಗಳೇ ಸಾಮಾನ್ಯವಾಗಿ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥವ್ರು. ಇಂಥ ಟೈಮ್ ಪೂಜೆ ಮಾಡ್ಬೇಕು ಅಂದ್ರೆ ಮಾಡ್ತೀವಿ, ಇಂಥ ಟೈಮ್ ಇಲ್ಲ ಅಂದ್ರೆ ಇಲ್ಲ. ಆ ತರ ಒಬ್ರು BAP ಬಂದ್ರೆ ಈ ತರ ಸ್ವಲ್ಪ ನಿಲ್ಸಿದ್ರೆ ಈ ತರ ಮಾಡ್ತಾ ಇದ್ದೀವಿ. ಅಂತಂದ್ರೆ ನಾವು ಕೊಡೋಕೆ ಅಧಿಕಾರ ಬರಲ್ಲ. ಅಂದ್ರೆ ಇವಾಗ ಈ ಆದೇಶ ಹೊರಗಡೆ ಬಂದ್ರೆ ಈ ತರ ಉಪ್ಪಾರ ಸಮುದಾಯದವರಿಗೆ ಈ ತರ ಪಡಿತರ ಕೊಡುವಂತ ಹಕ್ಕಿದೆ, ಮಹಾಮಜ್ಜನ ಮಾಡಿದಂತ ಪ್ರಸಾದ ಇವ್ರಿಗೆ ಸಿಗುತ್ತೆ ಅನ್ನುವಂತ ಒಂದು ಆದೇಶ ಬಂದ್ರೆ ನಿಮ್ಗೂ ಕೂಡ ಸಂತೋಷನ? ಹೌದು. ಆದ್ರೆ ಗರ್ಭಗುಡಿ ಪ್ರವೇಶ ಮಾಡಿ ನಾವೇ ಮಜ್ಜನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಖಂಡಿತವಾಗೂ ವಿರೋಧ ಮಾಡ್ತೀವಿ. ಗರ್ಭಗುಡಿ ಅಲ್ಲಿ ಸೇವೆ ಮಾತ್ರ ಇವ್ರದ್ದು, ಪೂಜೆ ನಮ್ದು. ಅದೊಂದೇ ಕುಳಿದಿರೋದು ನಮ್ಗೆ. ಇವರಿಗೆ ಸೇವೆ ಕೊಡಕ್ಕಾಗ್ಲಿ, ಯಾರು ಸೇವೆ ತಗೋಬೇಕು, ಯಾರು ಸೇವಾರ್ಥನ ಕರ್ಕೋಬೇಕು ಅನ್ನೋದು ಇರೋದು ಪೂರ್ತಿ ಸರ್ಕಾರ ನಡೆಸ್ಕೊಡ್ತಾ ಇರ್ತದೆ. ಅದಕ್ಕೆ ಪ್ರಾಧಿಕಾರ ಇದೆ, ಎಕ್ಸಿಕ್ಯೂಟಿವ್ ಆಫೀಸರ್ ಇದೆ, ಅಲ್ಲಿ ಲೋಕಲ್ ಅಲ್ಲೇ ಅದೇ ವ್ಯವಸ್ಥೆ ಇದೆ. ನಮ್ಗೆ ಯಾವುದೇ ತರದ ರೈಟ್ಸ್ ಕೊಟ್ಟಿಲ್ಲ. ಪೂಜೆ ಮಾಡೋ ಹಕ್ಕು ಮಾತ್ರ ನಮಗಿರೋದು. ಅದರಲ್ಲಿ ಪೂಜಾ ವಿಚಾರದಲ್ಲಿ ಬಂದ್ರೆ ನಾವು ಪೂಜೆ ಮಾಡಿ ಪ್ರಸಾದ ಕೊಡೋಕೆ ನಮ್ಗೆ ಯಾವುದೇ ತರದ ಅಭ್ಯಂತರ ಇಲ್ಲ. ಅವರಿಗೆ ನಾವಿರೋದು ಭಕ್ತರ ಸೇವೆ ಮಾಡೋಕ್ಕೋಸ್ಕರಗೆ, ಅವರು ಮಾದೇಶ್ವರನ ಸೇವೆ ಮಾಡೋಕ್ಕೋಸ್ಕರ ಅವ್ರು ತಗೋಬರ್ತಾರೆ. ಅದನ್ನ ಮಾಡ್ಕೊಡೋದು ನಮ್ದು ಯಾವುದೇ ತಪ್ಪಿಲ್ಲ. ನಾವು ಮಾಡ್ಕೊಡೋಕೆ ನಾವಿರೋದು. ಕೊಟ್ಟು ಇವರೇ ಕೊಡಬೇಕು ಅಂತ ಹೇಳ್ತಿದಾರಲ್ಲ, ಈ ಕೊಡೋ ರೈಟ್ಸ್ ನಮಗ್ ಕೊಟ್ಟಿಲ್ಲ, ಅದು ಸರ್ಕಾರ. ಶ್ರೀಕಾಂತ್, ನಿಮ್ಮ ತಂದೆಯವರು, ನಿಮ್ಮ ಮುತ್ತಾತಂದ್ರು, ಹಾಗೇನೆ ನೀವು ಕೇಳಿರ್ತೀರಾ ನಿಮ್ಮ ತಂದೆಯಿಂದ ಪೂಜೆ ಮಾಡ್ತಾ ಇದ್ದಿದ್ದು, ಗರ್ಭಗುಡಿಯ ಒಳಗಡೆ ಹಿಂದೆ ಪ್ರವೇಶ ಇತ್ತು ಅಂತ ನಿಮ್ಮ ಕುಟುಂಬದವ್ರಿಗೆ ಏನಾದ್ರು ಇತ್ತ? ಹೌದು, ಇತ್ತು. ಗರ್ಭಗುಡಿ ಪ್ರವೇಶ ಇತ್ತು. ಶಾಸನಗಳ ಉಲ್ಲೇಖ ಆಗಿದೆ. ನಾನು ಹೇಳಿದ್ನಲ್ಲ, ಶಾಸನದಲ್ಲಿ ಉಲ್ಲೇಖ ಆಗಿದೆ. ಇದ್ರೇನ್ ಅರ್ಥ? ಇದು ಶಾಸನ ಉಲ್ಲೇಖ ಆಗಿದೆಯಲ್ಲ, ಇದೇನಿದೆ? ಇದು ಕರ್ತನ ಮಾಡಿ ಮಾದೇವನು ಉಪ್ಪಲು ಶೆಟ್ಟಿ ದೃಢಕ್ಕೆ ಮೆಚ್ಚಿ ಗುಡ್ಡನ ಮಾಡಿ ಎಣ್ಣೆ ಮಜ್ಜನ ಸೇವೆಗೆ ಕರ್ತನ ಅಂದ್ರೆ ಯಾಕೆಂತಂದ್ರೆ ಸೇವೆಗೂ ಪೂಜೆಗೂ ವ್ಯತ್ಯಾಸ ಮಾಡಬೇಡಿ. ಎಣ್ಣೆ ಮಜ್ಜನ ಸೇವೆ ಮಾಡ್ತಿದ್ದು ಫ್ಯಾಮಿಲಿ ಅಲ್ಲ, ನೀವು ಕೇಳಿರೋ ಹಾಗೆ ಇದ ಬಿಟ್ಬಿಡೋಣ, ಶಾಸನಗಳನ್ನ ಬಿಟ್ಬಿಡೋಣ. ಇವಾಗ ನಿಮ್ ತಂದೆಯವರಿಂದ ನಿಮ್ ಮುತ್ತಾತನ ಬಗ್ಗೆ ಎಲ್ಲ ಕೇಳ್ಕೊಂಡ್ ಬಂದಿರ್ತೀರಲ್ಲ, ಈ ತರ ಚಿನ್ನಸ್ವಾಮಿ ಅವರೇ ನೀವೇ ಹೇಳ್ಬೋದು, ನಿಮ್ ತಾತ ಮುತ್ತಾತ್ನವರು ಗರ್ಭಗುಡಿ ಒಳಗಡೆ ದೇವ್ರಿಗೆ ಎಣ್ಣೆ ಮಜ್ಜನ ಮಾಡಿಸಿದ್ದು, ಪ್ರಸಾದ ತಗೊಂಡಿದ್ದು, ಇದ್ರ ಬಗ್ಗೆ ನಿಮ್ ಹತ್ರ ಹೇಳಿದ್ದು ಅಂತದೇನಾದ್ರು ಇದೆಯಾ? ಏನು ಅದ್ದದ್ದೇನಿಲ್ಲ ಮೇಡಮ್. ಈ ಶಾಸನಗಳು ಇವೆಲ್ಲ ರೆಕಾರ್ಡ್ ದಾಖಲೆಗಳ ಮೇಲೆ ಮಾತಾಡ್ತಾ ಇದ್ದೀನಿ ಹೊರತು ಅಂತದ್ದು ನಮ್ಮ ಸ್ವಂತದಾಗ ಏನು ನಾವು ಮಾಡ್ಕೊಂಡು ಹೋಗಿರೋ ಅಷ್ಟು ಹೇಳ್ತಾ ಇದ್ದೀನಿ ನಾನು. ಈಗ ನಮ್ಗ ಇವರು ಸರ್ಕಾರ ಆದೇಶ ಆಗ್ಬೇಕು ಅಂತಾರೆ. ಅದು ಇನ್ನು 10 ವರ್ಷ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಏನಾದ್ರು ಮಾಡಿ ಇದನ್ನ ಒಂದು ಈಗ ಪ್ರಾಧಿಕಾರ ಬಂದಿದ್ದಲ್ಲಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ಇದನ್ನ ಮಾಡಿಸ್ಕೊಡಕ್ಕೆ ಅವಕಾಶ ಮಾಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇರೋದು. ಸರಿ ಚಿನ್ನಸ್ವಾಮಿ ಅವರೇ, ಇವಾಗ ನಿಮ್ಮ ಕೇಸ್ ಏನಿದೆ ಅದು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಗೊತ್ತಿದೆ. ಯಾಕೆಂದ್ರೆ ಅವರೇ ಇದ್ರ ಪರವಾಗಿ ವಕೀಲರಾಗಿದ್ರು ಈ ಕೇಸ್ ನಡೆದಂತ ಇಲ್ಲ ಮೇಡಮ್, ವಕೀಲರಾಗಿರ್ಲಿಲ್ಲ. ರಾಜಿ ಮಾಡಕ್ಕೆ ಬಂದಿದ್ರು ಮೇಡಮ್ ಅವರ ಒಂದು ಅವರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಾಗ ಈ ಕೇಸ್ನ ರಾಜಿ ಮಾಡ್ಬಿಡ್ತೀನಿ, ನೀವೆಲ್ಲ ಬನ್ನಿ ಅಂದ್ಬಿಟ್ಟು ಕರೆಸ್ಕೊಂಡಿದ್ರು. ಕೇಸ್ ಗೊತ್ತಿದೆ, ಸಿದ್ದರಾಮಯ್ಯನವರಿಗೆ ಕೇಸ್ ಗೊತ್ತಿದೆ. ಹೀಗಾಗಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರೋದ್ರಿಂದ ನಿಮ್ ನೆರವು ಬರ್ಬೋದು ಅನ್ನುವಂಥದ್ದು ಏನಾದ್ರು ಇದೆಯಾ ನಿಮ್ಗೆ? ಅದಕ್ಕೆ ಮೇಡಮ್ ನಾವು ತಮ್ಮ ಮನವಿಗೆ ಹೇಳಿದ್ದು, ಇದೊಂದು ಮಾಡಿಸ್ಕೊಟ್ಬಿಟ್ರೆ ನಂಗೆ ಸಾಕು, ನಾನು ಹೋರಾಟ ಮಾಡೋದು ಬೇಡ, ಇನ್ನು ಕೋರ್ಟ್ಲಿ ಸಾಕಾಗೋದು ತಕೊಂಡ್ಬಿಡೋದು. ನಮಗೆ ಈ ಪಡಿ ಕಟ್ಟಿ ಹೆಣ್ಮಜನ ಸೇವೆ ನಡೆಸ್ಕೊಂಡು ಸರ್ವರಿಂದ ಹೆಣ್ಮಜನ ಸೇವೆ ನಡೆಸ್ತಾ ಇದ್ದಂತ ಒಂದು ಆದಾಗಬೇಕು. ಮತ್ತೆ ಒಂದು
ಪ್ರಾಧಿಕಾರದಲ್ಲಿ ನಮಗೊಂದು ಮಾನ್ಯತೆ ಕೊಡಬೇಕು. ಸರಿ ಸರಿ ಮತ್ತೆ ನಮ್ಮ ಮಠನು ತುಂಬಾ ನಶಿಸಿ ಹೋಗಿ ತುಂಬಾ ತೊಂದರೆಲಿದೀವಿ, ಅದಕ್ಕೋಸ್ಕರ ಏನಾದ್ರು ಒಂದು ನಮ್ಗೆ ಸಹಾಯ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಪ್ರಾಧಿಕಾರದವ್ರನ್ನೇ ಕೇಳ್ತಾ ಇರೋದು. ಸರಿ ಸರಿ ಮಾತಾಡ್ತೀನಿ ನಿಮ್ಮ ಹತ್ರ ಚಿನ್ನಸ್ವಾಮಿ ಅವರು. ಇನ್ನು ದೇವಸ್ಥಾನದ ಅರ್ಚಕರಾದಂತಹ ಪ್ರೊಫೆಸರ್ ಮಾದಯ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮಾದಯ್ಯನವರೇ. ಇವಾಗ ಈ ಒಂದು ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಇವಾಗ ಮಜ್ಜನ ಮಾಡಬೇಕು ಅನ್ನುವಂತ ಆಸೆ ಇದೆ, ಕೋರ್ಟು ಕಚೇರಿ ತಿರುಗಿ ಸಾಕಾಗಿದೆ ನಮಗೆ, ಇನ್ನೊಂದು ಪ್ರಾಧಿಕಾರದವರು ಸೇರ್ಕೊಂಡು ಒಂದೊಳ್ಳೆ ತೀರ್ಪು ಬಂದ್ರೆ ನಾವು ಪಡಿತರ ಕೊಡುವಂತ ಅವಕಾಶ, ಮಹಾಪ್ರಸಾದ ಸ್ವೀಕರಿಸೋದಿಕ್ಕೆ, ಹಾಗೇನೆ ಅಲ್ಲಿ ಒಂದು ಸೇವೆ ಮಾಡುವಂತ ಅವಕಾಶ ಕೊಡಬೇಕು ಅನ್ನುವಂಥದ್ದು ಏನ್ ಹೇಳ್ತೀರಾ ಸರ್? ಅಲ್ಲ ಮೇಡಮ್, ಇದು ಅವರಿಗೆ ಆ ಅವಕಾಶ ಎಲ್ಲ ಇದೆ, ಅದೇನು ನಮ್ದೇನು ಅಡ್ಯಾಂತರ ಇಲ್ಲ. ನಮ್ಮ ಬೇಡಗಂಪಣ ಸಂಪ್ರದಾಯ ಪ್ರಕಾರ ಗರ್ಭಗುಡಿಗೆ ಯಾರೂ ಎಂಟರ್ ಆಗಂಗಿಲ್ಲ. ಈವನ್ ನಮ್ಮ ಸಾಲೂರು ಮಠದ ಗುರುಗಳಿದಾರಲ್ಲ ಅವರು ಕೂಡ ಎಂಟ್ರೆನ್ಸ್ ಕೊಡುದಿಲ್ಲ. ಇವ್ರು ಏನಿದ್ರು ಸೇವಾರ್ಥ ಅಷ್ಟೇನೆ ಇವ್ರದ್ದು. ಇವ್ರು ಸೇವೆ ಮಾಡಿದ್ರೆ ನಾವು ಪೂಜೆ ಮಾಡಿ ಕೊಡ್ತೀವಿ ಅಷ್ಟೇ, ಆದ್ರೂ ಹೆಚ್ಚಿಗೆ ಇನ್ನು ಹೇಳಲಿಕ್ಕೆ ಆಗಲ್ಲ. ಸರಿ, ಇತಿಹಾಸದ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಉಪ್ಪಾರ ಸಮುದಾಯದವರು ಮಹದೇಶ್ವರನ ಸೇವೆ ಮಾಡ್ತಾ ಇದ್ರು, ಈ ರೀತಿ ಪಡಿಕೊಟ್ಟು ಮಜ್ಜನ ಸೇವೆಗೆ ಮಾಡ್ತಾ ಇದ್ರು. ಅದು ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿರತಕ್ಕಂಥದ್ದು. ಆದ್ರೆ ಗರ್ಭಗುರಿಗೆ ಯಾವಾಗಲೂ ನನ್ನ ಇತಿಹಾಸದಲ್ಲಿ ಈ ಸುಮಾರು ನಾನು ನಮ್ಮ ತಾತ ತೀರ್ಥಂಬಡಿ ಅಂತ ನಮ್ಮ ತಾತನು ಹೇಳಿದ್ರು. ಆದ್ರೆ ಬೇರೆ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ನಮ್ಮ ಅರ್ಚಕರು ಬಿಟ್ಟು, ಅಂದ್ರೆ ಬೇಡಗಂಪಣ್ಣ ಅರ್ಚಕರು ಬಿಟ್ಟು ಬೇರೆ ಯಾರನ್ನೂ ಒಳಗಡೆ ಪ್ರವೇಶ ಇಲ್ಲ, ಈವರೆಗೂ ಇಲ್ಲ. ಸರಿ ಸರಿ, ಅಂದ್ರೆ ನೀವು ಕಂಡಿರೋ ಹಾಗೆ ಹೇಳ್ತಾ ಇದ್ದೀವಿ. ಶ್ರೀಕಾಂತ್ ಅವರೇ, ಇವಾಗ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಸಮುದಾಯದಲ್ಲಿ ಈ ತರ ಏನಾದ್ರು ಬೇಡಿಕೆ ಇದೆಯಾ? ಅಂದ್ರೆ ನಾವು ಕೂಡ ಗರ್ಭಗುಡಿಗಳ ಹೋಗಿ ದೇವರಿಗೆ ಪೂಜೆ ಮಾಡಬೇಕು, ಮಜ್ಜನ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು? ನೋಡಿ, ಆಕ್ಚುಲಿ 71 ಅಲ್ಲೇ ರೈಟ್ಸ್ ಆ ಥರನೇ ಕೊಟ್ಬಿಟ್ಟಿದ್ದಾರೆ. ಏನಂತ, ನೀವು ಮಾಮೂಲಿ ಪಡಿ ಕೊಡಬೇಕು, ನೀವು ಸೇವೆ ಅಲ್ಲಿ ಸೇವೆ ಆದ್ಮೇಲೆ ನೀವು ಪ್ರಸಾದ ನಿಮ್ಮ ಹಂಚ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಾವು ಯಾಕೆಂದ್ರೆ ನಾವು ಯಾರು ಮಾಡಿದ್ರೆ ಕೇಳ್ಬೋದಾಗಿತ್ತು, ನಮಗೂ ಗೊತ್ತಿಲ್ಲ, ಯಾಕಂದ್ರೆ ಸ್ಟಾಪ್ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿದ್ರಲ್ಲ. ಸರಿ, ಹಂಗಾಗಿ ನಾವು ಅದನ್ನ ಇದ್ ಮಾಡಕ ಇದ್ ಮಾಡಲ್ಲ. ಏನ್ ಯಾವ ತರ ಮಾಡ್ಕೊಂಬರ್ತೀರ 71 ಅದೇ ತರ ಮಾಡ್ಕೊಬರ್ಲಿ ಅಂತ ನನ್ನ ಆಸೆನೂ ಕೂಡ ಇದೆ. ಮತ್ತೆ ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಲಿ ಒಬ್ಬರನ್ನ ಕನ್ಸಿಡರ್ ಮಾಡಬೇಕು. ಇದಕ್ಕೆ ಈಗ ಪ್ರಾಧಿಕಾರ ಮಾಡಿದಾರಲ್ಲ, ಸದಸ್ಯರಿಗೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ಫ್ಯಾಮಿಲಿನೂ ಅವ್ರು ಅಲ್ಲೇ ಕಷ್ಟಪಟ್ಟಿದಾರಲ್ವಾ. ಈಗ ಇವರು ಬ್ಯಾಡ್ಗಂಪಣದವ್ರು ಹೆಂಗೆ ಇವರು ಸ್ಯಾಕ್ರಿಫೈ ಮಾಡ್ತಾ ಇದಾರೆ, ಅದೇ ತರ ನಮ್ಮ ಫ್ಯಾಮಿಲಿನೂ ಕೂಡ ಸೇವೆ ಮಾಡ್ಕೊ ಬಂದಿದೆ ಅಲ್ವಾ. ಅದೇ ತರ ಕನ್ಸಿಡರ್ ಮಾಡಿ ಅಂತ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ಪುಟ್ಟಣ್ಣ ಅವರೇ, ಇವಾಗ ನಾವು ನೋಡಿದ್ರೆ ಇತಿಹಾಸ ನೋಡಿದ್ರೆ ಮಹದೇಶ್ವರನ್ಗೆನೆ ಮೆಚ್ಚುಗೆ ಪಡ್ಕೊಂಡಂತವ್ರು ಇವರು ಉಪ್ಪಾರ ಸಮುದಾಯದವರು. ಸೊ ಇಂಥವ್ರನ್ನ ಕನ್ಸಿಡರ್ ಮಾಡ್ಬೇಕು ಅನ್ನೋ ಇವರ ಒಂದು ಪ್ರಶ್ನೆಯಲ್ಲಿ ಖಂಡಿತ ಏನಂತಂದ್ರೆ ಒಂದು ವೇಟೇಜ್ ಇದೆ ಇರ್ಬೋದು, ಇಲ್ಲ ಅಂತ ನಾವು ಹೇಳಕ್ ಬರಲ್ಲ. ಯಾಕೆಂತಂದ್ರೆ ಈ ತರ ಸೇವಾರ್ಥರು ನಮ್ಮ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಈಗ ಇವ್ರದ್ದು ಎಣ್ಣೆಮಜ್ಜನಿಗೆ ಕರ್ತನ ಮಾಡಿದ್ರೆ ಇನ್ನೊಂದು ಸೇವೆಗೆ ಇನ್ನೊಬ್ಬರನ್ನ ಕರ್ತನ ಮಾಡಿ, ಈ ತರ ಓಕುಳಿ ಸೇವೆಗೆ ನಮ್ಮ ಬರಗೂರಿನಲ್ಲಿ ಒಬ್ರು ಪಟಗಾರರನ್ನ ಓಕುಳಿ ಸೇವೆಗೆ ಕರ್ತನ ಮಾಡಿ ಅಂತಿದೆ. ಅದು ಶಾಸನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಈಗ ಅವರು ಬರ್ತಾರೆ, ಮಾಮೂಲಿ ಅವ್ರ ಸೇವೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈ ತರ ಮಾಡ್ತಕ್ಕಂಥ ಭಕ್ತಾದಿಗಳು ಸೇವೆ ಮಾಡಿಸ್ಕೊಳ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಕೆಲವು ತಾಮ್ರಶಾಸನದಲ್ಲಿ ಉಲ್ಲೇಖ ಆಗಿದೆ, ಕೆಲವರು ತಾಮ್ರಶಾಸನದಲ್ಲಿ ಉಲ್ಲೇಖ ಆಗಿಲ್ಲ. ಇವ್ರದ್ದು ಕೂಡ ಹೆಣ್ಮಜ್ಜನ ಸೇವೆ ಇಲ್ಲಿಂದನೂ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಅದು ಇವರಿಂದ ಕೈತಪ್ಪಿದೆಯೇ ಬೇರೆ ಯಾರು ಅದಕ್ಕೆ ಕಾರಣಕರ್ತರಲ್ಲ. ಇವತ್ತು ಅವರು ಏನಾದರೂ ಮಾಡಿದ್ರೆ ಮಾಧವ್ ದೇವರಿದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಅದು ಹಾಗೆ ಆಗುತ್ತೆ. ಅವರ ಭಕ್ತಿ ಅವರ ಇದಕ್ಕೆ ಸಂಬಂಧಪಟ್ಟಾಗೆ ಅದು ಇದಾಗುತ್ತೆ. ಆದ್ರೆ ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ನಾವು ಪಡಿತರ ಕೊಟ್ರೆ ಮಾಡ್ಕೊಡ್ತೀವಿ. ಆದ್ರೆ ಇವ್ರು ಹೇಳ್ತಕ್ಕಂಥದ್ದೇನು, ಗರ್ಭಗುಡಿ ಒಳಗೆ ಬಂದು ನಾವು ಪೂಜೆ ಮಾಡ್ತೀವಿ ಅಲ್ಲ, ಅದು ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಅಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಅಲ್ಲ, ಅದಕ್ಕೊಂದು ಉದಾಹರಣೆ ಏನು ಅಂದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ದೇವರ ಸೊತ್ತು ನಮ್ಮ ಸ್ವಾಧೀನದಲ್ಲಿರುತ್ತೆ. ನಾವು ಇವತ್ತೇನು ದೇವಸ್ಥಾನದಲ್ಲಿ ಅದನ್ನೆಲ್ಲ ಪರಿಗಣಿಸಿದ್ರೆ ಇವರು 30-40 ವರ್ಷದಿಂದ ಪೂಜೆನೆ ಕೈಬಿಟ್ಟು ಪಡಿತರ ಕೈಬಿಟ್ಟು ಕುತ್ಕೊಂತಾ ಇಲ್ಲ. ಅದಕ್ಕೆ ನಾ ಹೇಳುದು, ಒಳಗಡೆಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಇದು ಸೇವೆ ಅಷ್ಟೇ. ಇವರು ಸೇವೆ ಮಾಡ್ತಕ್ಕಂಥದ್ದು ಸಂಪ್ರದಾಯ ಇದೆ. ಸಂಪ್ರದಾಯದಲ್ಲಿ ಇವರು ಪೂರ್ವಿಕರು ಬರ್ಕೊಟ್ಟಿರ್ತಕ್ಕಂಥ ದಾಖಲೆ ನಮ್ಮ ಹತ್ರ ಇದೆ. ಅಲ್ಲಿ ಪಡಿತರ ಏನೇನು ಕೊಡಬೇಕು ಅಂತಕ್ಕಂಥದ್ದು ಇದೆ. ಅಲ್ಲ ಇವಾಗ ನೀವ್ ಹೇಳೋದ್ ನೋಡಿದ್ರೆ ಅಲ್ಲಿ ಸಾಕಷ್ಟು ದೇವ್ರದ್ದು ಒಡವೆಗಳು ಅದು ಇದು ಶ್ರೀಮಂತ ದೇವಸ್ಥಾನ. ಅಲ್ಲ, ನೀವು ಬೇಡಗಂಪಣ್ಣವ್ರು ಬಿಡ್ಲಿಲ್ಲ ಅನ್ನೋದಕ್ಕೂ ಗರ್ಭಗುಡಿಗಳೊಳಗೆ ಬಿಡಲ್ಲ ಅನ್ನೋದಕ್ಕೆ ಅದು ಒಂದು ಕಾರಣ ಇರ್ಬೋದು. ಅಲ್ಲ ಇವಾಗ ಅವ್ರು ಕೇಳೋ ಪ್ರಶ್ನೆ ನೋಡಿದ್ರೆ ನೀವು ಕೂಡ ಈ ತಿಂಗಳು ನಾವು ಚಾರ್ಜ್ ತಗೊಂಡ್ಮೇಲೆ ನಮ್ ಜವಾಬ್ದಾರಿ. ದೇವ್ರ ಸುತ್ತು ಗರ್ಭಗುಡಿ ಒಳಗಡೆ ಅಂತಂದ್ರೆ ಮೇಡಮ್ ಬಂದು ನಮ್ಮ ಸಾಲೂರು ಸ್ವಾಮೀಜಿಗಳೇ ಬರ್ತಾರೆ. ಅವರೇ ಬಂದ್ರು ಸಹ ಪೂಜೆ ಮಾಡೋರು ಬೇಡಗಂಪಣ್ಣರು ಆಗಿರ್ತಾರೆ. ಅವರು ಬಂದ್ರೆ ಈಗ ಸರ್ಕಾರ ಬಂದ ಮೇಲೆ ಇಲ್ಲಿ ನಮ್ಮದೇ ಒಂದು ಪದ್ಧತಿ ಇದೆ. ನಾವು ಇವಾಗಲೂ ವೇದಾಗಮ ಹೇಳಿ ಪೂಜೆ ಮಾಡೋರಲ್ಲ, ಅಲ್ಲಿ ಬಾಯಿಗೆ ಬಟ್ಟೆ ಕಟ್ಟಿ ಪೂಜೆ ಮಾಡ್ತೀವಿ. ನಾವು ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತೀವಿ. ಆಗಮ ವೇದ ಇದನ್ನ ತಿಳ್ಕೊಳ್ಳೇಬೇಕು ಅನ್ನೋ ಉದ್ದೇಶ ಏನಿಲ್ಲ. ಇವಾಗ ಸರ್ಕಾರ ಬಂದ ಮೇಲೆ ಅಮೆಂಡ್ಮೆಂಟ್ ಮಾಡ್ತದೆ, ನೀವು ಕಲ್ಕೋಬೇಕು, ಆಗಮವಂತ ಆಗ್ಬೇಕು, ಸಂಸ್ಕೃತರಾಗಬೇಕು, ನೀವು ಸಂಸ್ಕೃತ ಕಲ್ಕೋಬೇಕು ಅಂತ. ಅಂತ ಸಂದರ್ಭದಲ್ಲೂ ಕೂಡ ಇದನ್ನ ಸಾಲೂರು ಮಠ ಸ್ವಾಮೀಜಿಯವರು ಅವ್ರ ನೇತೃತ್ವ ತಗೊಂಡು ಅವ್ರಿಗೆ ಪಾಠಶಾಲೆ ತೆಗೆದು, ನಮ್ಮ ಮಕ್ಕಳುಗಳಿಗೆ ಪಾಠಶಾಲೆ ತಗೊಂಡು
ಅವ್ರು ಬಂದು ಮುಂದೆ ಕುಂತ್ಕೊಂಡು ಗರ್ಭಗುಡಿ ಆದ ತಕ್ಷಣ ಸುಖನಾಸಿ ಅಂತ ಬರ್ತದಲ್ಲ ಆ ಅಂಗಣದಲ್ಲಿ ಕುಂತ್ಕೊಂಡು ಆಗಮ ಪ್ರವಚನ ಹೇಳ್ಕೊಡ್ತಾರೆ. ಅದ್ರ ಪ್ರಕಾರವಾಗಿ ನಾವು ಒಳಗಡೆ ಪೂಜಾ ವಿಧಿವಿಧಾನಗಳ ಪ್ರಕಾರವಾಗಿ ಪೂಜೆ ಮಾಡ್ತೀವಿ ನಾವು. ಬಟ್ ಆಗಮ ನಾವು ಕಲ್ತಿರಲ್ಲ, ನಾವು ಬಾಯಿಗೆ ಬಟ್ಟೆ ಕಟ್ಟೆ ಪೂಜೆ ಮಾಡೋದು. ಚುನಾವಣೆಗೋಸ್ಕರ ಅಂತೇನಲ್ಲ, ಯಾರಿಗೂ ಅವಕಾಶ ಇಲ್ಲ. ಸಾಲೂರು ಮಠ ಸ್ವಾಮೀಜಿಗಳು ಕೂಡ ದೇವ್ರ ಮುಟ್ಟು ಪೂಜೆ ಮಾಡೋದು. ನಿಮ್ಮಲ್ಲೂ ಆ ಉದ್ದೇಶ ಇಲ್ಲ, ಅವರಲ್ಲೂ ಆ ಉದ್ದೇಶ ಇಲ್ಲ, ಅವನ್ನ ಸೇವೆ ಮಾಡ್ಬೇಕು ಅನ್ನೋಂತ ಉದ್ದೇಶ ಅಷ್ಟೇ. ಸರಿ ಮಾದಯ್ಯ ಅವರೇ, ತಾವು ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ? ಅದೇ ಮೇಡಮ್, ನಮ್ಮ ಸಂಪ್ರದಾಯದ ಪ್ರಕಾರ ಅವರು ಗರ್ಭಗುಡಿಗೆ ಎಂಟ್ರೆನ್ಸ್ ಇರಲ್ಲ. ಯಾಕೆಂತಂದ್ರೆ ಸೇವಾರ್ಥ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಷ್ಟೇನೆ. ಸರಿ, ನೀವೇನ್ ಹೇಳ್ತೀರಾ ಚಿನ್ನಸ್ವಾಮಿ ಅವರೇ? ಅದೇ ಮೇಡಮ್ ಅವರು ನಂಗೆ ಅದೊಂದು ಸೇವಾಂದು ಒಂದು ಅವಕಾಶ ಕೊಟ್ಟು ಸೇವೆ ಮಾಡ್ಕೊಟ್ರೆ ಸಾಕು, ಮಾದಯ್ಯನ ಸೇವೆ ಮಾಡ್ಕೊಂಡು ಹಾಯಾಗಿರ್ತೀರಾ. ಸರಗುರೆಯಿಂದ ಹೆಣ್ಮಕ್ಳಿನ ಸೇವೆ ನಡೆತಂತ ಅಂದ್ರೆ ಸಾಕು. ಸರಿ ಸರಿ, ನಿಮ್ಮ ಸಹೋದರರಿದಾರಲ್ಲ, ನಿಮ್ಮ ಸಹೋದರರು ಅವ್ರೇನು ಬರಗಿಲ್ಲ ಅನ್ಬಿಡಿ. ಅವ್ರು ನನ್ಗೆ ಒಂದೇ ಕುಟುಂಬದಿಂದ ಕೇಸ್ ನಾನು ಒಬ್ಬನ ಕೈಲಿ ಹಾಕ್ಸಿರೋದು, ಅವ್ರು ಯಾರು ಬರಗಿಲ್ಲ ನೀ ಹಾಕಕ್ಕ. ಯಾಕಂದ್ರೆ ಅವ್ರು 2 ಭಾಗ ಆಗೋದ್ರಲ್ಲ ಮೇಡಮ್ ಅವ್ರ ಜಾತಿನೇ ಬದಲಾವಣೆ ಮಾಡ್ಬಿಟ್ರಲ್ಲ ಕೊನೆಯಲ್ಲಿ. ಯಾರು ಹೇಳಿದ್ರೋ ಏನ್ ಬಿಟ್ರು. ಸರಿ ಸರಿ, ಅವರು ನಾವು ಲಿಂಗಾಯತರು ಉಪ್ಪುಲ್ ಸೆಟ್ಟಿ ಅಂತ ಹೇಳ್ಕೊಟ್ರಲ್ಲ, ಅಲ್ಲಿ ಮುಗೀತು ಮೇಡಮ್. ಮಾದಯ್ಯನ ಸೇವೆ ಮಾಡ್ಬೇಕು ಮೇಡಮ್, ಅವಕಾಶ ಮಾಡ್ಕೊಡ್ಬೇಕು ಸೇರಿ ಅಂತ. ಇಷ್ಟೇ, ಇನ್ನೇನು ನಾನು ಅವ್ರಿಗೇನು ನಾನು ಹೇಳಿದ್ರೆ, ಯಾಕಂದ್ರೆ ಈ ಉಳಿಸಿರೋರೇ ಇವರ ತಾತ ಅವರು ನಂಗೆ ಅವರು ನಾವು ಎಲ್ಲ ಮಲಗಪ್ಪನವರೇ ಉಳಿಸಿರೋದು. ಕಮ್ಯುನಿಟಿ ಅವರೆಲ್ಲ ಸೇರಿಸಿ ಸೊ ನೀವು ಇವ್ರನ್ನ ಮಾಡ್ಕೊ ಬಂದ್ಮೇಲೆ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡು ಒಟ್ಟಿಗೆ ಹೋಗ್ರಿ ಅಂತ ಹೇಳಿರೋದು. ಇವರು ನಾವು ಅವರು ಎಲ್ಲ ಒಂದೇನೆ ಇರೋದು, ಏನ್ ಆತರ ಏನು ಅಭ್ಯಂತರ ಏನಿಲ್ಲ. ಸರಿ ಸರಿ, ಚಿನ್ನಸ್ವಾಮಿ ಅವರೇ, ಹಾಗೇನೆ ಶ್ರೀಕಾಂತ್ ಅವರೇ, ಪುಟ್ಟಣ್ಣ ಅವರೇ, ಜೊತೆಗೆ ಮಾದೇಶ್ ಅವರೇ, ಪ್ರೊಫೆಸರ್ ಮಾದಯ್ಯ ಅವರೇ, ಮಾದೇಶ್ ಅವರೇ, ತಮ್ಮೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಒಟ್ಟು ಮಲೆ ಮಹದೇಶ್ವರನಿಗೆ ಪೂಜೆ ಮಾಡುವಂತಹದ್ದು ಕೂಡ ಎಣ್ಣೆ ಮಜ್ಜನ ಮಾಡುವಂತದ್ದು ಇವಾಗ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಯಿತು. ಇದರಲ್ಲಿ ವ್ಯಕ್ತವಾದಂತದ್ದಿಷ್ಟೇ, ಉಪ್ಪಾರ ಸಮುದಾಯದವರು ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾದಂತವರು. ಮಹದೇಶ್ವರನೇ ಹೇಳಿದ್ದ ಉಪ್ಪಾರ ಸಮುದಾಯದವರಿಗೆ, ನೀವು ತಿಂಗಳಲ್ಲಿ ಒಮ್ಮೆ ನನಗೆ ಎಣ್ಣೆ ಮಜ್ಜನ ಮಾಡಿಸಬೇಕು, ಆ ಸೇವೆಯನ್ನ ಮಾಡಿಸಬೇಕು ಅನ್ನುವಂಥದ್ದು. ಯಾವುದೋ ವಿವಾದಗಳ ಕಾರಣದಿಂದ ಅದು ಕೈ ತಪ್ಪು ಹೋಗಿತ್ತು. ಇವಾಗ ಉಪ್ಪಾರ ಸಮುದಾಯದವರಾದಂತಹ ಚಿನ್ನಸ್ವಾಮಿ ಶ್ರೀಕಾಂತ್ ಅವರು ಹೇಳೋ ಪ್ರಕಾರ ನಾವು ದೇವರಿಗೆ ಸೇವೆಯನ್ನ ಮಾಡಿಸಬೇಕು. ಇದಕ್ಕೆ ಇವಾಗ ಅರ್ಚಕ ಸಮುದಾಯ ಏನಿದೆ, ಹಾಗೇನೆ ದೇವಸ್ಥಾನದ ಮಂಡಳಿಯವರೇನಿದ್ದಾರೆ, ಅವರೆಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಟ್ರೆ ಅದು ನಮ್ಮ ಭಾಗ್ಯ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಾದಷ್ಟು ಬೇಗ ಆಗ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ.